नमो अरहन्ताणं नमो सिद्धाणं नमो आर्याणं नमो उवच्छायाणं नमो लोये सौवसाहुनं नमः समयसाराय स्वानुभूत्या चकासते चित्स्वभावाय भावाय सर्वभावान्तरक्षिते सर्वभावान्तरक्षिते। ಭರತ ಕ್ಷೇತ್ರದ ಭಗವಾನ್ ಸ್ವರೂಪವಿರುವಂಥ ಸಮಯಸಾರ ಪರಮಾಗಮನವಿದ್ದು ಇಂದಿಗೆ ಸುಮಾರು 1100 ವರ್ಷಗಳ ಪೂರ್ವದಲ್ಲಿ ವನವಿಹಾರಿ ಸಂತ ಆಚಾರ್ಯ ಶ್ರೀ ಅಮೃತಚಂದ್ರದೇವ ಆತ್ಮಖ್ಯಾತಿ ನಾಮದ ಟೀಕೆಯನ್ನು ಸಂಸ್ಕೃತ ಭಾಷೆಯಲ್ಲಿ ರಚನೆ ಮಾಡಿದ್ದರು. ಅದೇ ಟೀಕೆಯ ಮಧ್ಯದಲ್ಲಿ ಉದಿಸಿ ಬರುವಂಥ ಸಾಧಕ ಮಹಾತ್ಮನ ಅಮೃತಮಯ ಭಾವರೂಪದ ಭೂರಿ ಕಲಶಗಳ ಮೇಲೆ ರಾಜಮಲ್ಜಿ ಪಾಂಡೆ ನಾಮದ ಸಮೀಪದೃಷ್ಟಿ ಮಹಾಪುರುಷ ಬಾಲಬೋಧಿನಿ ಎಂಬ ಹೆಸರಿನ ಟೀಕೆಯನ್ನು ಹಳೆ ಹಿಂದಿ ಭಾಷೆಯೊಳಗೆ ಸುಮಾರು 500 ವರ್ಷಗಳ ಪೂರ್ವದಲ್ಲಿ ರಚನೆ ಮಾಡಿದ್ದರು. ಅದರದೇ ಕನ್ನಡ ಸ್ವಾಧ್ಯಾಯ ನಡೀತಾ ಇದೆ. ಕರ್ತಾಕರ್ಮ ಅಧಿಕಾರದ ಮಂಗಲಮಯ 53ನೇ ಕಲಶಿದೆ. ಕರ್ತಾ ಕರ್ಮಣಿ ನಾಸ್ತಿ ನಾಸ್ತಿ ನಿಯತಂ ಕರ್ಮಾಪಿ ತತ್ಕರ್ತರಿ ದ್ವಂದ್ವಂ ವಿಪ್ರತಿಷಿಧ್ಯತೆ ಯದಿ ತದಾ ಕಾ ಕರ್ತೃಕರ್ಮ ಸ್ಥಿತಿ ಜ್ಞಾತಾ ಜ್ಞಾತರಿ ಕರ್ಮ ಕರ್ಮಣಿ ಸದಾ ವ್ಯಕ್ತೇತಿ ವಸ್ತು ಸ್ಥಿತಿರ್ ನೇಪಥ್ಯೇ ವತನಾನಪೀತಿರವಸಾ ಮೋಹಸ್ತಥಾ ಪ್ರೇಷಕಿಂ ಕರ್ತಾ ಕರ್ಮಣಿ ನಾಸ್ತಿ ನಾಸ್ತಿ ನಿಯತಂ ಕರ್ಮಾಪಿ ತತ್ಕರ್ತರಿ ದ್ವಂದ್ವಂ ವಿಪ್ರತಿಷಿಧ್ಯತೆ ಯದಿ ತದಾ ಕಾ ಕರ್ತೃಕರ್ಮ ಸ್ಥಿತಿ ಜ್ಞಾತಾ ಜ್ಞಾತರಿ ಕರ್ಮ ಕರ್ಮಣಿ ಸದಾ ವ್ಯಕ್ತೇತಿ ವಸ್ತು ಸ್ಥಿತಿರ್ ನೇಪ್ಯತ್ಯೇವತನಾನಟೀತಿರವಸಾ ಮೋಹಸ್ತಥಾ ಪ್ರೇಷಕಿಂ. ಅರ್ಥ: ಕರ್ತಾ ಕರ್ಮಣಿ ನಿಯತಂ ನಾಸ್ತಿ. ಕರ್ತ ಮಿಥ್ಯಾತ್ವ ರಾಗಾದಿ ಅಶುದ್ಧ ಪರಿಣಾಮ ಪರಿಣತ ಜೀವನು ಕರ್ಮಣಿ ಜ್ಞಾನಾವರಣಾದಿ ಪುದ್ಗಲ ಪಿಂಡದಲ್ಲಿ ನಿಯತಂ ನಿಶ್ಚಯದಿಂದ ನಾಸ್ತಿ ಇಲ್ಲ. ಅರ್ಥಾತ್ ಅವೆರಡರಲ್ಲಿ ಏಕದ್ರವ್ಯತನವಿಲ್ಲ. ತತ್ ಕರ್ಮ ಅಪಿ ಕರ್ತರಿ ನಾಸ್ತಿ. ತತ್ ಕರ್ಮ ಅಪಿ ಆ ಜ್ಞಾನಾವರಣಾದಿ ಪುದ್ಗಲ ಪಿಂಡವೂ ಕೂಡ ಕರ್ತರಿ ಅಶುದ್ಧ ಭಾವ ಪರಿಣತ ಮಿಥ್ಯಾದೃಷ್ಟಿ ಜೀವದಲ್ಲಿ ನಾಸ್ತಿ ಇರುವುದಿಲ್ಲ. ಅರ್ಥಾತ್ ಅವೆರಡರಲ್ಲಿ ಏಕದ್ರವ್ಯತನವಿಲ್ಲ. ಯದಿ ದ್ವಂದ್ವಂ ವಿಪ್ರತಿಷಿಧ್ಯತೆ ತದಾ ಕರ್ತೃಕರ್ಮಸ್ಥಿತಿ ಕಾ. ಯದಿ ಒಂದು ವೇಳೆ ದ್ವಂದ್ವಂ ಜೀವದ್ರವ್ಯ ಮತ್ತು ಪುದ್ಗಲ ದ್ರವ್ಯಗಳ ಏಕತ್ವತನದ ವಿಪ್ರತಿಷಿಧ್ಯತೆ ನಿಷೇಧ ಮಾಡಿದರೆ ತದಾ ಆಗ ಕರ್ತೃ ಕರ್ಮಸ್ಥಿತಿ ಕಾ. ಜೀವನು ಕರ್ತೃವಿದ್ದಾನೆ ಮತ್ತು ಜ್ಞಾನಾವರಣಾದಿಗಳು ಕರ್ಮವಿವೆ ಎಂಬ ವ್ಯವಸ್ಥೆಯು ಹೇಗೆ ಸಂಭವಿಸುತ್ತದೆ ಎಂದರೆ ಸಂಭವಿಸುವುದಿಲ್ಲ. ಜ್ಞಾತ ಜ್ಞಾತಾರಿ ಜೀವದ್ರವ್ಯವು ತನ್ನ ದ್ರವ್ಯತ್ವದಿಂದ
ಏಕತ್ವವನ್ನು ಹೊಂದಿದೆ. ಸದಾ ಎಲ್ಲ ಕಾಲದಲ್ಲೂ ವಸ್ತುವಿನ ಸ್ವರೂಪವು ಹೀಗೆ ಇದೆ. ಕರ್ಮ ಕರ್ಮಣಿ ಜ್ಞಾನಾವರಣಾದಿ ಪುದ್ಗಲ ಪಿಂಡವು ತನ್ನ ಪುದ್ಗಲ ಪಿಂಡ ರೂಪವಿದೆ. ಇತಿ ವಸ್ತುಸ್ಥಿತಿ ವ್ಯಕ್ತ ಇತಿ ಈ ಪ್ರಕಾರವಾಗಿ ವಸ್ತುಸ್ಥಿತಿ ದ್ರವ್ಯದ ಸ್ವರೂಪವು ವ್ಯಕ್ತ ಅನಾದಿ ನಿಧನತನದಿಂದ ಪ್ರಕಟವಿದೆ. ತಥಾಪಿ ಏಷ ಮೋಹ ನೇಪಥ್ಯೆ ವತ ಕಥಂ ರಭಸಾ ನಾನತೀತಿ. ತಥಾಪಿ ವಸ್ತುವಿನ ಸ್ವರೂಪವಂತೂ ಹೇಗೆ ಹೇಳಿದೆ ಹಾಗೆ ಇದೆ. ಆದಾಗ್ಯೂ ಏಷಃ ಮೋಹ ಈ ಜೀವದ್ರವ್ಯ ಮತ್ತು ಪುದ್ಗಲ ದ್ರವ್ಯದ ಏಕತ್ವರೂಪದ ಬುದ್ಧಿಯು ಅದು ನೇಪಥ್ಯೆ ಮಿಥ್ಯಾ ಮಾರ್ಗದಲ್ಲಿ ರಭಸ ನಿರಂತರವಾಗಿ ಕಥಂ ನಾನಟೀತಿ ಅದೇಕೆ ಪ್ರವರ್ತಿಸುತ್ತಿದೆ ವತ ಎಂಬ ಮಾತಿನ ಆಶ್ಚರ್ಯವಿದೆ. ಈ ಪ್ರಕಾರದ ಮಾತಿನ ವಿಚಾರವು ಏತಕ್ಕಾಗಿ ಇದೆ. ಭಾವಾರ್ಥವೂ ಹೀಗಿದೆ. ಜೀವದ್ರವ್ಯ ಪುದ್ಗಲ ದ್ರವ್ಯಗಳು ಭಿನ್ನ ಭಿನ್ನವಿವೆ. ಮಿಥ್ಯಾತ್ವರೂಪ ಪರಿಣಮಿತವಾದ ಜೀವವು ಏಕರೂಪವಾಗಿ ತಿಳಿಯುತ್ತಾನೆಂಬುದು ಅತ್ಯಂತ ಆಶ್ಚರ್ಯವಿದೆ. ಇಲ್ಲಿ ಕರ್ತಾಕರ್ಮ ಅಧಿಕಾರದ ಕೊನೆ ತಲುಪುತ್ತಾ ಇದೆ. ಜ್ಞಾನಿಗಳ ಹೇಳಿ ನೋಡಿದರು. ವಾಸ್ತವಿಕತೆಯನ್ನು ವಸ್ತುವಿನ ಮುಖ್ಯತೆಯಿಂದ ತಿಳಿಸಿ ನೋಡಿದರು. ಸಂಯೋಗವನ್ನು ಭಿನ್ನ ಭಿನ್ನವೇ ಇದೆಯಲ್ಲ ಅಂಥೇಳಿ ನಾನಾ ವಿಧದಿಂದ ಹೇಳಿ ನೋಡಿದರು. ನಿಮಿತ್ತದಿಂದ ನೈಮಿತ್ತಿಕದೊಳಗೆ ಯಾವ ಪ್ರಕಾರದ ಕಾರ್ಯ ಸಂಭವಿಸುವುದಿಲ್ಲ ಅನ್ನೋದನ್ನು ಸಿದ್ಧ ಮಾಡಿ ತೋರಿಸಿದರು. ಆದರೂ ಕೂಡ ಅವುಗಳನ್ನು ಏಕಂಥೇಳಿನ ತಿಳಿತಾ ಇದ್ದಾನಲ್ಲ, ಅದ ಆಶ್ಚರ್ಯ ಇದೆ ಅಂಥೇಳಿ ಅವರ ಸಮಭಾವ ಧಾರಣ ಮಾಡಿದ್ದಾರೆ. ವಿಪರೀತ ವೃತ್ತವು ಏನೈತ್ರಿ, ವಿಪರೀತ ವೃತ್ತಿಯವರ ಸಲುವಾಗಿ ಸಾಮಾಯಿಕ ಪಾಠದೊಳಗೆ ವಿಪರೀತ ವೃತ್ತಿಯುಳ್ಳವರ ಸಲುವಾಗಿ ಜ್ಞಾನಿಗಳ ಮಧ್ಯಸ್ಥ ಭಾವ ಧಾರಣ ಮಾಡ್ತಾರೆ. ಯಾಕೆ ತಿಳಿತಾ ಇಲ್ಲ ಅಂಥೇಳಿ ಕ್ರೋಧವಶನೂ ಆಗುವುದಿಲ್ಲ, ತಿಳಿಸಿಕೊಡಬೇಕು ಅಂಥೇಳಿ ಆಗ್ರಹನೂ ಇಟ್ಕೊಳ್ಳುವುದಿಲ್ಲ. ಮಧ್ಯಸ್ಥ ಭಾವ ತಿಳಿಸಿಕೊಡುವ ಪ್ರಯತ್ನಂತೂ ಮಾಡ್ತಾರೆ. ಅದು ಅವರ ಅಸಮರ್ಥತೆಯ ಕಾರಣದಿಂದ ನಡೆದದ್ದಿದೆ ಅನ್ನೋದು ಅವರಿಗೆ ತಿಳಿದು ಬರ್ತಿದೆ. ಮತ್ತು ಆ ಅಸಮರ್ಥತೆಯನ್ನು ನಿರಂತರ ಅವರು ದೂರ ಮಾಡಿ ತಮ್ಮ ಸ್ವಭಾವದಲ್ಲಿ ತಾವು ಒಂದಾಗುವ, ತಮ್ಮ ಸ್ವಭಾವದ ಅನುರೂಪವಾಗಿ ತಾವು ನಿರಂತರ ಪರಿಣಮನ ಮಾಡುವ ಯಾವ ಪುರುಷಾರ್ಥ ಇದೆಯೋ ಆ ಪುರುಷಾರ್ಥದೊಳಗೆ ಮುಂದುವರಿತಾರೆ ಮತ್ತು ಈ ಪ್ರಕಾರದ ಅಸಮರ್ಥತೆಯನ್ನು ಬಿಟ್ಟುಕೊಡ್ತಾರೆ. ಎಲ್ಲ ಪ್ರಕಾರದಿಂದ ಹೇಳಿ ನೋಡಿದರು ನಿಜವಾಗಿ. ಆದರೆ ಮಿಥ್ಯಾದೃಷ್ಟಿ ಜೀವ ಅದು ಯಾಕೆ ಏಕರೂಪವಾಗಿ ಮನ್ನಿಸ್ತಾ ಇದ್ದಾನೋ ಏನೋ ಅಂಥೇಳಿ ಅಂತ ಅವರು ತಮ್ಮ ಮಾರ್ಗದೊಳಗೆ ತಾವ ಹೊರಟು ಹೋದರು. ನಡೀರಿ. ಕರ್ತಾ ಕರ್ಮಣಿ ನಿಯತಂ ನಾಸ್ತಿ ಮಿಥ್ಯಾತ್ವ ರಾಗಾದಿ ಅಶುದ್ಧ ಪರಿಣಾಮ ಪರಿಣತ ಜೀವನು. ಕರ್ತ ಯಾವದನ್ರಿ? ಮಿಥ್ಯಾತ್ವ ಅರ್ಥಾತ್ ಅಶುದ್ಧ ಪರಿಣಾಮದಿಂದ ಪರಿಣಮಿತ ಆಗ್ತಾ ಇರುವಂಥ ಜೀವ. ಹಾಗಾದ್ರೆ ಆ ಜ್ಞಾನಾವರಣಾದಿಗಳ ಕರ್ತಾ ಇದ್ದಾನೋ ಅಥವಾ ಮಿಥ್ಯಾತ್ವ ರಾಗಾದಿ ಪರಿಣಾಮದ ಕರ್ತಾ ಇದ್ದಾನೆ? ಹಿಂದಿನ ಶ್ಲೋಕದೊಳಗೆ ಭಾವಾರ್ಥ ಏನು ಹೇಳಿದ್ರು? ಸಮ್ಯಕ್ ದೃಷ್ಟಿ ಜೀವಂತು ಆ ಪ್ರಕಾರ ಕರ್ತಾ ಆಗುವುದಿಲ್ಲ ಅಂಥೇಳಿ ಹೇಳಿದ್ರು. ಯಾಕಾಗುವುದಿಲ್ಲ? ಅವೆರಡರಲ್ಲಿ ಏಕತನ ಇಲ್ಲವೇ ಇಲ್ಲಲ್ಲ. ಜ್ಞಾನಗುಣ ಏನಿದೆ ಅದು ಶುದ್ಧ ಇದೆ, ಮತ್ತು ರಾಗಾದಿಗಳ ಕರ್ತೃತ್ವ ಏನಿದೆ ಅದು ಅಶುದ್ಧ ಇದೆ. ಅರ್ಥಾತ್ ಅಲ್ಲಿ ಜ್ಞಾನದ ಸ್ವೀಕಾರಣ ಮಾಡಲಿಲ್ಲ. ಮಿಥ್ಯಾದೃಷ್ಟಿಯಲ್ಲೇ ಜ್ಞಾನ ಇಲ್ಲ ಅನ್ನೋದ ಸೂರ್ಯ ಪ್ರಕಾಶದಷ್ಟು ಸ್ಪಷ್ಟ ಇದೆ.
ಮಿಥ್ಯಾದೃಷ್ಟಿ ಜೀವ ತನ್ನನ್ನು ತಾನ ಅನೇಕ ವಿಧದಿಂದ ಅರ್ಥಾತ್ ಯಾವ ಕ್ಷೇತ್ರದಲ್ಲಿ ತಾನು ವರ್ತಿಸ್ತಾ ಇದ್ದಾನೋ ಆ ಕ್ಷೇತ್ರಕ್ಕೆ ಸಂಬಂಧಿಸಿದ ಹಾಗೆ ಪರಿಪೂರ್ಣ ಅಥವಾ ವಿಪುಲ ಜ್ಞಾನ ತನಗಿದೆ ಅಂಥೇಳಿ ತಿಳಿತಂದ್ರೆ, ಮತ್ತು ತನ್ನ ಕಲ್ಪನೆಯ ಮೇರೆಗೆ ಯಾವೊಂದು ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಆಸಕ್ತಿಯ ಅಧಿಕತೆ ಇದೆಯೋ ಆ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ವಿಷಯ ಸಾಮಗ್ರಿ ಪ್ರಾಪ್ತ ಆದವು ಅಂತಂದ್ರೆ ಅವನು ತನ್ನನ್ನು ಸುಖಿ ಅಂಥೇಳಿನೂ ಮನ್ನಿಸ್ತಾನ್ರಿ. ಆದ್ರೆ ವಿಷಯದ ಇಚ್ಛೆ ಏನಿದೆ ಅದುವೇ ಮಹಾನ್ ದುಃಖರೂಪ ಇದೆ. ಆ ಇಚ್ಛೆ ದುಃಖರೂಪ ಇರುವ ವೇಳೆದೊಳಗ ವಿಷಯ ಸಾಮಗ್ರಿಯ ಜೊತೆಗೆ ಸನ್ನಿಕರ್ಷತೆಯಿಂದ ಎಂದಾದರೂ ಸುಖ ಆಗಬಹುದೇನ? ವಾಸ್ತವಿಕ ಸ್ವರೂಪಂತೂ ಇಲ್ಲವೇ ಇಲ್ಲ. ಹಾಗೆ ಇಚ್ಛೆಯಿಂದ ಯಾವ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ತೀವ್ರ ಅಥವಾ ಮಂದ ರೂಪದ ಇಚ್ಛಾರೂಪವಾಗಿ ಜೀವ ಪರಿಣಮಿಸ್ತಾನೋ ಅಲ್ಲಿ ನಿಯಮದಿಂದ ಅವನು ದುಃಖಿ ಇದ್ದಾನೆ. ಇನ್ನು ಆ ಇಚ್ಛೆಯ ಅನುಸಾರ ಎಂದಾದರೂ ಒಮ್ಮೆ ಅವನಿಗೆ ಆ ವಿಷಯ ಸಾಮಗ್ರಿಯ ಉಪಲಬ್ಧಿ ಆಯಿತು ಅಂತಂದ್ರೆ ಆ ವಿಷಯ ಸಾಮಗ್ರಿಯ ಸಂಯೋಗದಿಂದ ಅಥವಾ ಸನ್ನಿಕರ್ಷದಿಂದ ಅವನಿಗೆ ಸುಖ ಆಗುವ ಹಾಗೆ ಅವನ ಆಂತರ್ಯದ ಸ್ವರೂಪನೂ ಇಲ್ಲ ಮತ್ತು ಪ್ರಕಟ ಭಾವದ ಸ್ವರೂಪನೂ ಇಲ್ಲ, ಮತ್ತು ಆ ವಿಷಯ ಸಾಮಗ್ರಿಯೊಳಗೂ ಕೂಡ ಆ ಪ್ರಕಾರದ ಸಾಮರ್ಥ್ಯ ಇಲ್ಲ. ಏನೇ ಹೇಳಿದರೂ ಕೂಡ ಈ ಜೀವ ತನ್ನದೇ ಆದಂಥ ಸದೋಷ ವೃತ್ತಿಯನ್ನು ಎಲ್ಲಿಯವರೆಗೆ ಬಿಡುವುದಿಲ್ಲವೋ ಅಲ್ಲಿಯವರೆಗೆ ಇವನಿಗೆ ಯಾರೂ ಏನೂ ಮಾಡಲಿಕ್ಕೆ ಆಗುವುದಿಲ್ಲ. ಏನು ಹೇಳಿದ್ರಲ್ಲಿ? ಕರ್ತ ಕರ್ಮಣಿ ನಿಯತಂ ನಾಸ್ತಿ. ಮಿಥ್ಯಾತ್ವ ರಾಗಾದಿ ಅಶುದ್ಧ ಪರಿಣಾಮ ಪರಿಣತ ಜೀವನ ಜ್ಞಾನಾವರಣಾದಿ ಪುದ್ಗಲ ಪಿಂಡದಲ್ಲಿ ನಿಶ್ಚಯದಿಂದ ಇಲ್ಲ. ಅವನು ಇಲ್ಲದ ಅದನ್ನು ಮಾಡವ ಹೇಗ್ರೆ? ನಾನು ಯಾವ ಕ್ಷೇತ್ರದಲ್ಲಿ ಇಲ್ಲವೋ ಆ ಕ್ಷೇತ್ರದಲ್ಲಿ ನಾನು ಕಾರ್ಯ ಮಾಡಿದ್ದೇನೆ ಅಂಥೇಳಿ ಹೇಳೋದ ಹೇಗೆ ಸಾಧ್ಯ ಇದೆ? ಎಷ್ಟು ಮೂರ್ಖತನ ಇದೆ ರೀ. ಮೊದಲ ಮಿಥ್ಯಾದೃಷ್ಟಿ ಜೀವದ ಸ್ವರೂಪ ಹೇಳಿದ್ರು. ಅವೆಲ್ಲದನ್ನು ಅಶುದ್ಧ ಅರ್ಥಾತ್ ಮಿಥ್ಯಾತ್ವ ಪರಿಣಾಮ ರೂಪದಿಂದ ಪರಿಣತ ಆಗ್ತಾ ಇದ್ದಾನೆ. ಹಾಗಾದ್ರೆ ಅವು ಎಲ್ಲಿ ಅದನ್ರಿ? ಅವು ಎಲ್ಲಿ ಅದನ್? ಮಿಥ್ಯಾತ್ವ ಅಥವಾ ರಾಗಾದಿ ಅಶುದ್ಧ ಪರಿಣಾಮದೊಳಗದನ್ರಿ. ಅವ ಜ್ಞಾನಾವರಣಾದಿಯಲ್ಲಿ ಅವ ಇಲ್ಲವೇ ಇಲ್ಲ ಅಂದಮೇಲೆ ಜ್ಞಾನಾವರಣಾದಿಗಳನ್ನು ಹೇಗೆ ಮಾಡ್ತಾನವ? ಇನ್ನು ಜ್ಞಾನಾವರಣಾದಿಗಳಲ್ಲಿ ಇಲ್ಲ ಅಂದಮೇಲೆ ನೀವು ರೊಟ್ಟಿ ಚಪಾತಿ ಏನೇನು ಮಾಡ್ತೀರಿ ಅದರಲ್ಲಿ ಇದ್ದೀರಿ, ಧನದಲ್ಲಿ ಇದ್ದೀರಿ, ಧನ ಸಂಪಾದನೆಯ ಸಲುವಾಗಿ ಯಾವ್ಯಾವ ಉದ್ಯೋಗ ಬಾಹ್ಯದಲ್ಲಿ ನಡೀತಾವೆ ಅದರಲ್ಲಿ ಜೀವದ ಪ್ರವೇಶವಿದೆ ಅಂದರೆ ಮೂಲ ಜೈನ ಸಿದ್ಧಾಂತ ಪ್ರವೇಶಿಕಾದೊಳಗಾರ ಸಾಮಾನ್ಯ ಗುಣ ಹೇಳಿದ ನಂತರ ಅವಶ್ಯಕತೆಗೆ ಅನುಸಾರವಾಗಿ ಸ್ವಭಾವ ವಿಭಾವ ಪರ್ಯಾಯಗಳದ್ದು ಕೂಡ ಸ್ವಲ್ಪ ಪರಿಚಯ ಮಾಡಿಸಿಕೊಟ್ಟ ನಂತರ 4 ಅಭಾವ ಹೇಳ್ತಾರೆ. ಆ 4 ಅಭಾವದೊಳಗ ಮೊಟ್ಟ ಮೊದಲನೇದ ತನ್ನ ಪರ್ಯಾಯಗಳಿಗೆ ಪೂರ್ವೋತ್ತರ ಪರ್ಯಾಯಗಳಿಗೆ ಸಂಬಂಧಿಸಿದ ಹಾಗೆ ಮಾತಿದೆ. ಪೂರ್ವ ಪರ್ಯಾಯದೊಳಗೆ ವರ್ತಮಾನ ಪರ್ಯಾಯ ಇಲ್ಲ, ಉತ್ತರ ಪರ್ಯಾಯದೊಳಗೆ ವರ್ತಮಾನ ಪರ್ಯಾಯ. ಇಷ್ಟು ಸೂಕ್ಷ್ಮ ಹೇಳಿದ ನಂತರ ಅರ್ಥಾತ್ ಪ್ರಯೋಜನಭೂತ ಮಾತನ್ನು ಹೇಳಿದ ನಂತರ ಸ್ಥೂಲಕ್ಕೆ ಬಂದು ಹೇಳ್ತಾರೆ ಅನ್ಬೋದೇನ? ನ್ಯೂನ್ಯಾಭಾವ. ನೀ ಯಾವುದು ನೋಡ್ತಾ ಇದೆಯಲ್ಲ ಪುದ್ಗಲ, ಅವು ಒಂದು ಸ್ಕಂಧದ ಇನ್ನೊಂದು ಸ್ಕಂಧದಲ್ಲೇ ಅಭಾವ ಇದೆ. ಹಾಗಾದರೆ ನಿಂದ ಅದರಲ್ಲೇ ಸದ್ಭಾವ ಆಗಿರೋದು. ಆಮೇಲೆ ಕೊನೆಗೆ ಹೇಳ್ತಾರೆ ಅತ್ಯಂತ ಅಭಾವ. ಅತ್ಯಂತ ಅಭಾವ ಯಾವುದರಲ್ಲೇ? ಪರಸ್ಪರ ಒಂದು ದ್ರವ್ಯದ ಇನ್ನೊಂದು ದ್ರವ್ಯದೊಳಗೆ ಅತ್ಯಂತ ಅಭಾವ ಇದೆ. ಹಾಗಾದರೆ ಜ್ಞಾನಾವರಣಾದಿ ಏನಿದೆ? ಪುದ್ಗಲ ಇದೆ. ಕಾರ್ಮಣ ವರ್ಗಣಗಳ ಅರ್ಥಾತ್ ಪುದ್ಗಲಮಯವಾದಂಥ ಒಂದು ಜಾತಿಯ ಸ್ಕಂಧಗಳ ಕರ್ಮರೂಪದ ಅವಸ್ಥೆಗೆ ಪ್ರಾಪ್ತ ಆಗ್ತದೆ. ನೋಡ್ರಿ, ಯಾವುದೂ ದ್ರವ್ಯ
ಯಾವುದೇ ಒಂದು ಅವಸ್ಥೆಗೆ ಪ್ರಾಪ್ತ ಆಗಬೇಕಾದ್ರೆ ಅದು ದ್ರವ್ಯದ ಸಾಮರ್ಥ್ಯದಿಂದ ಆಗ್ತಿದೆಯೋ ಅಥವಾ ಇನ್ನೊಂದರದ ಸಹಾಯದಿಂದ ಆಗ್ತಿದೆಯೋ? ದ್ರವ್ಯದ ಸಾಮರ್ಥ್ಯ. ಯಾವ ದ್ರವ್ಯ ಯಾವುದೇ ರೂಪದ ಅವಸ್ಥೆಗೆ ಪ್ರಾಪ್ತ ಆಗಬೇಕಾದ್ರೆ ಪ್ರಾಪ್ತ ಯಾವುದಾಗಿದೆ? ದ್ರವ್ಯ ಆಗಿದೆ ಅಲ್ಲ. ಅವಸ್ಥೆಗೆ ಪ್ರಾಪ್ತ ಅರ್ಥಾತ್ ಅವಸ್ಥೆಯ ರೂಪದಿಂದ ಯಾವುದು ಪರಿಣಮಿಸಿದೆ? ದ್ರವ್ಯ ಪರಿಣಮಿಸಿದೆ ರೀ. ಹ್ಯಾಗ? ವ್ಯಾಪ್ಯ ವ್ಯಾಪಕ ರೂಪದಿಂದ. ಹೀಗಿರೋ ವೇಳೆದೊಳಗ ಒಂದು ದ್ರವ್ಯದೊಳಗ ಇನ್ನೊಂದು ದ್ರವ್ಯದ ಯಾವುದೇ ರೀತಿಯಿಂದ ಯಾವುದೇ ಕಾಲದೊಳಗ ಪ್ರವೇಶ ಮತ್ತು ಸ್ಪರ್ಶಾದಿಗಳ ಸಂಭವ ಇಲ್ಲ ಅಂದ ಮೇಲೆ ಸ್ಪರ್ಶ ಯಾವುದರಲ್ಲೇ ಇದೆಯಲ್ಲ ಅದರಲ್ಲೇ ಕೂಡ ಸಂಭವ ಇಲ್ಲ ಅಂಥೇಳಿ ಅನ್ಯೋನ್ಯ ಅಭಾವ ಹೇಳಿದ್ದಾರೆ. ಎರಡರಲ್ಲೇನೂ ಸ್ಪರ್ಶ ಇದೆ. ಎರಡು ವರ್ತಮಾನದ ಯಾವ ಸ್ಕಂಧ ಇದ್ದಾವೆ ಅವು ಪುದ್ಗಲಮಯ ಇದ್ದ ಕಾರಣ ಅವುಗಳಲ್ಲೇ ಸ್ಪರ್ಶ ಗುಣದ ಪರ್ಯಾಯಗಳ ಪ್ರಕಟ ಇದ್ದಾವೆ. ಹೀಗೆ ಇರುವೆಳೆದೊಳಗೂ ಕೂಡ ಅವು ಒಂದು ಇನ್ನೊಂದರಿಂದ ಭಿನ್ನ ಇದೆ ಅಂತ ಹೇಳಿದ್ದಾರೆ. ಅನ್ಯ ಇದ್ದ ಕಾರಣ ಒಂದರದ ಇನ್ನೊಂದರಲ್ಲಿ ಅಭಾವ ಇದೆ. ಏನು ಇಷ್ಟು ಬರೇ 4 ಅಭಾವದ ಪರಿಭಾಷೆಗೆ ಅನುಸಾರವಾಗಿ ನಮ್ಮ ಜ್ಞಾನದೊಳಗೆ ವಿಕಲ್ಪಾತ್ಮಕವಾಗಿ ಕೂಡ ವಸ್ತು ಸ್ವರೂಪದ ಯಾವ ಒಂದು ತ್ರೈಕಾಲಿಕ ನಿಯಮ ಇದೆಯೋ ಅದು ಲಕ್ಷ್ಯದೊಳಗೆ ಬಂತು ಅಂತಂದ್ರೆ ನಮ್ದು ಎಷ್ಟು ಅಂಶದಿಂದ ನಾವಾಗೇ ಕೊಂಡುಕೊಳ್ಳುತ್ತಾ ಇರುವಂಥ ದುಃಖದ ಮಾತ್ರ ಕಮ್ಮಿ. ನೋಡ್ರಿ, ಸಂಸಾರ, ಬಂಧ, ಪರಿಭ್ರಮಣ, ಜನ್ಮ, ಮರಣ, ಸ್ವರ್ಗ, ನರಕ, ಮೋಕ್ಷ ಇದೆಲ್ಲ ಬಿಟ್ಟು ಬಿಡ್ರಿ. ಆದ್ರೆ ವರ್ತಮಾನದೊಳಗೆ ದುಃಖದ ಮಾತ್ರ ಎಷ್ಟು ಕಮ್ಮಿ ಆಗ್ತಿದೆ? ಏನ? ಬರೀ 4 ಅಭಾವ. ನಾನು ಈ ವರ್ತಮಾನದಲ್ಲಿ ಏನು ವರ್ತಿಸ್ತಾ ಇದ್ದೇನೆ ಬಹಳ ಅದ್ಭುತ. ಅದರದ್ದು ಎಷ್ಟು ಅಭ್ಯಾಸ ಮಾಡಿದರೂ ಕಡಿಮೆ ಇದೆ. ನೋಡ್ರಿ, ದ್ರವ್ಯ ಗುಣ ಪರ್ಯಾಯ 7 ತತ್ವಗಳ ಸ್ವರೂಪ. 7 ತತ್ವಗಳದ್ದು ಕೂಡ ನಿಜವಾಗಿ 3 ತತ್ವದ ಸಾಕಿದೆ ರೀ. ಜೀವ, ಅಜೀವ ಮತ್ತು ಆಶ್ರವ. ಈ 3 ತತ್ವಗಳದ್ದ ಅಥವಾ 4 ಅಭಾವಗಳದ್ದ ಅಥವಾ 6 ಸಾಮಾನ್ಯ ಗುಣಗಳದ್ದ ಏನು ಹೇಳಿದ್ದಾರೆ ಅದರ ವಿಷಯದ ವಿಸ್ತಾರ ಎಷ್ಟಿದೆ ಅಂತಂದ್ರೆ ಅದು ಮಿಥ್ಯಾತ್ವ ಅವಸ್ಥೆಯಲ್ಲೇನೂ ಪ್ರಯೋಜನಭೂತ ಇದೆ. 4, 5, 6 ಸಾಧಕ ಅವಸ್ಥೆಯಲ್ಲೇನೂ ಪ್ರಯೋಜನಭೂತ ಇದೆ. ಮತ್ತು ಮುಂದಿನ ಅವಸ್ಥೆಗಳಲ್ಲಿ ಅದರದೇ ಪ್ರಯೋಜನ ಪಡೆದು ಜೀವ ಮುಂದುವರಿತಾ ಇದೆ. ವಿಚಾರ ಮಾಡ್ರೆ 4 ಅಭಾವ ವಿಷಯ ಬಂದಿದೆ ಅಂಥೇಳಿ ಹೇಳ್ತಾ ಇದ್ದೇನೆ. ಏನೋ ನಾನು ಹೇಳ್ತಾನೆ ಇಲ್ಲ, ವಾಸ್ತವದಲ್ಲಿ ನಾವು ತಿಳ್ಕೊಳ್ಳೋದಿದ್ದೇವೆ. 4 ಅಭಾವದೊಳಗ ವರ್ತಮಾನದಲ್ಲಿ ಯಾವ ನನ್ನ ಜ್ಞಾನ, ನನ್ನ ಚೈತನ್ಯ ಕಾರ್ಯ ಮಾಡ್ತಾ ಇದೆಯೋ, ವರ್ತಮಾನದ ಒಂದು ಅವಸ್ಥೆಗೆ ಯಾವ ಒಂದು ಕಾರ್ಯ ಮಾಡುವಂಥ ಅಧಿಕಾರ ಪ್ರಾಪ್ತ ಇದೆಯೋ ಆ ವರ್ತಮಾನ ಪೂರ್ವ ಪರ್ಯಾಯದ ಬಗ್ಗೆ ಯಾವುದೇ ರೀತಿಯಿಂದ ವಿಚಾರ ಮಾಡಿದರೆ ಅಥವಾ ಪೂರ್ವ ಪರ್ಯಾಯದ ಕುರಿತಾಗಿ ತನ್ನ ಸಮಯವನ್ನು ತೊಡಗಿಸಿದರೆ ಅದರ ಜೀವನ ನಿರರ್ಥಕ ಇದೆ. ಇನ್ನು ಭಾವಿ ಪರ್ಯಾಯದ ಸಲುವಾಗಿ ಕೂಡ ಅದು ಏನಾದರೂ ಕಾರ್ಯ ಮಾಡಲಿಕ್ಕೆ ಹೋಯಿತು ಅಂತಂದ್ರೆ ಅದರ ಜೀವನ ನಿರರ್ಥಕನ. ಈ ಮಾತು ಹೇಳಿದಾರ್ರಿ ಅಲ್ಲಿ. ಯಾಕೆ ಅಂತಂದ್ರೆ ವರ್ತಮಾನದೊಳಗೆ ಅದು ಭೂತನೂ ಇಲ್ಲ, ವರ್ತಮಾನದೊಳಗೆ ಅದು ಭಾವಿನೂ ಇಲ್ಲ. ಇಷ್ಟು ಸೂಕ್ಷ್ಮ ಏನು ಸತ್ಯ ರೀ. ಸತ್ಯ ಮೊದಲ ಹೇಳಿದ್ದಾರೆ ನೋಡ್ರಿ. ಇಂದ್ರಿಯ ಗ್ರಾಹ್ಯ ಯಾವ ಪುದ್ಗಲದ ಪರ್ಯಾಯ ರೂಪದ ವಿಷಯ ಇದಾವೆಯೋ ಅವು ಅತ್ಯಂತ ಸ್ಥೂಲ ಅದಾವ್ರಿ. ಮತ್ತು ಅದರೊಳಗನೆ ಈ ಜೀವಕ್ಕ ಅನಾದಿ ಕಾಲದಿಂದ ಪ್ರವರ್ತನೆ ಮಾಡಿ ರೂಢಿ ಇದೆ. ಹೀಗಿದ್ದ ಕಾರಣ ಈ ಮಾತು ಬಹಳ ಸೂಕ್ಷ್ಮ, ಬಹಳ ಏನು ಸೂಕ್ಷ್ಮ ಇದೆ. ಜೀವ ಸ್ವಯಂ ಸೂಕ್ಷ್ಮ ಇದ್ದಾನೆ, ಅರೂಪಿ ಇದ್ದಾನೆ, ಇಂದ್ರಿಯ ಅಗೋಚರ ಇದ್ದಾನೆ ಅಂದ ಮೇಲೆ
ಅವನನ್ನು ತಿಳಿದುಕೊಳ್ಳುವ ಉಪಾಯ, ಅವನನ್ನು ಗ್ರಹಣ ಮಾಡುವ ಉಪಾಯ, ಅವನ ಶ್ರದ್ಧೆ ಮಾಡುವ ಉಪಾಯ, ಇವು ಸೂಕ್ಷ್ಮನ ಇರೋವೇನು ಸ್ಥೂಲ ಇರೋವೆ? ಸೂಕ್ಷ್ಮ. ಮತ್ತೆ ಯಾವುದು ಸ್ಥೂಲ ಇದೆಯೋ ಅದು ತನ್ನಿಂದ ಹೊರಗಿದೆ ರೀ ಸುಹೃದಯ. ಉದ್ಗಲದ ಯಾವ ಪಂಚ ಇಂದ್ರಿಯಗಳ ವಿಷಯ ಇದಾವೆಯೋ ಅವು ಎಲ್ಲವೂ ತನ್ನಿಂದ ಹೊರಗದವ್ರಿ. ಆ ವಿಷಯ ಸಾಮಗ್ರಿ ಮಾತ್ರ ತನ್ನಿಂದ ಹೊರಗಿದವು ಮಾತಲ್ಲ, ಆದ್ರ ಆ ವಿಷಯ ಸನ್ಮುಖ ಯಾವ ಇಂದ್ರಿಯ ಜ್ಞಾನ ಇದೆಯಲ್ಲ ಅದು ಕೂಡ ತನ್ನಿಂದ ಹೊರಗಿದೆ. ಈ ಎರಡು ಪರ್ಯಾಯಗಳ ಮಾತನ್ನು ಹೇಳಿದರೆ ಮುಂದಿನ ತನ್ನಷ್ಟಕ್ಕೆ ತಾನೇ ತಿಳಿಯುವ ಮಾತಿದೆ. ಎರಡು ಪರ್ಯಾಯ ಎಂಥವ? ಒಂದು ಭೂತಕಾಲದ ಪರ್ಯಾಯ, ಒಂದು ಭವಿಷ್ಯ ಕಾಲದ ಪರ್ಯಾಯ. ಭವಿಷ್ಯದ ಕುರಿತಾಗಿ ವರ್ತಮಾನದ ಜ್ಞಾನ ಏನಾದರೂ ಪ್ರವೃತ್ತಿ ಮಾಡ್ತಿತ್ತು ಅಂತಂದ್ರೆ ಅದರದ ವರ್ತಮಾನ ಯಾವ ಅಧಿಕಾರ ಇದೆಯಲ್ಲ ಅದು ನಿರರ್ಥಕ ಆಯ್ತ್ರಿ. ಬಲಿಬ್ರಾಹ್ಮಣ ಯಾವ ಅಧಿಕಾರ ತಗೊಂಡಲ್ಲ ಅದನ್ನು ಸಾರ್ಥಕ ಮಾಡ್ಕೊಂಡೇನಿಲ್ರಿ ಅವ. ಅರ್ಥಾತ್ ತನ್ನ ಉದ್ದೇಶ ಪೂರ್ತಿ ಮಾಡಿಕೊಂಡ್ರಲ್ಲ ಅದರ ಫಲ ಏನಾಯ್ತು ಅದು ವಿಚಾರ ಮಾಡುವ ಮಾತಿಲ್ಲ. ಅಧಿಕಾರ ಪ್ರಾಪ್ತ ಆದ ನಂತರ ತನ್ನ ಉದ್ದೇಶದ ಪೂರ್ತಿ ಆಗಬೇಕಲ್ಲ. ಹಾಗಾದ್ರೆ ಈ ಜೀವನಿಗೆ ಒಂದು ಸಮಯ ಕ್ರೀಡೇಟ್ ಇದೆ ರೀ, ಅಧಿಕಾರ ಇದೆ ರೀ, ಏನು ಮಾಡೋದಾ ಅನ್ನೋದು. ಏನು ಮಾಡೋದಾ? ಅದಕ್ಕೆ ಹೇಳಿದ್ರು ಹಿಂದಿಂದ್ರೊಳಗನು ನೀನೇನು ಮಾಡೋದು ಸಾಧ್ಯ ಇಲ್ಲ, ಮುಂದಿಂದ್ರೊಳಗನು ಮಾಡೋದು ಸಾಧ್ಯ ಇಲ್ಲ. ಎಷ್ಟು ಈ ಥರದ ಭಾರ ಕಡಿಮೆ ಐತ್ರಿ. ಇದಕ್ಕೇನು ಅಧಿಕಾರ ಪ್ರಾಪ್ತಿ ಇದೆಯಲ್ಲ, ಹಾಗಾದ್ರೆ ಆ ಅಧಿಕಾರದಿಂದ ಏನು ಮಾಡೋದಿದೆ? ಅದು ವ್ರತ ಹಿಂದಿಂದನೂ ಮಾಡೋದು ಸಾಧ್ಯ ಇಲ್ಲ, ಮುಂದಿಂದ್ರೊಳಗನೂ ಏನು ಮಾಡೋದು ಸಾಧ್ಯ ಇಲ್ಲ. ಪೂರ್ವೋತ್ತರ ಪರ್ಯಾಯಗಳನ್ನು ತೆಗೆದು ಹಾಕಿದ್ರಿ. ಆಮೇಲೆ ನೀನು ಯಾವುದರ ಮೇಲೆ ದೃಷ್ಟಿ ಇಟ್ಟಿದ್ದಿಲ್ಲ ಆ ಪುದ್ಗಲದೊಳಗೆ ಸ್ಪರ್ಶ ಗುಣದ ಪರ್ಯಾಯಗಳ ಪ್ರಕಟ ಇದ್ರೂ ಕೂಡ ಆ ಎರಡು ಸ್ಕಂಧೆಯನ್ನು ನಿನ್ನ ಇಂದ್ರಿಯ ಜ್ಞಾನದಿಂದ ತಿಳಿದು ಬರ್ತಾವಲ್ಲ, ಅವು ಎರಡರಲ್ಲಿ ಅನ್ಯತೆ ಇರುವ ಕಾರಣ ಒಂದರದ ಇನ್ನೊಂದರಲ್ಲೇ ಅಭಾವ ಇದೆ. ವರ್ತಮಾನದ ಎರಡು ಪುದ್ಗಲ ಸ್ಕಂಧಗಳ ಮಾತು ಹೇಳಿದ್ದಾರೆ ಇಲ್ಲಿ. ಭೂತ ಭವಿಷ್ಯ ತನ್ನು ಮತ್ತೆ ಅನಾದಿ ಕಾಲದಿಂದ ಯಾವುದರ ಮೇಲೆ ದೃಷ್ಟಿ ಇದೆಯಲ್ಲ ಆ ಪುದ್ಗಲ ಸ್ಕಂಧಗಳ ಒಂದು ಇನ್ನೊಂದರೊಳಗೆ ಅಭಾವ ಇದೆ. ಯಾಕೆ ಅಂತಂದ್ರೆ ಅನ್ಯದಾವೆ. ಹಾಗಾದ್ರೆ ಆ ಇಂದ್ರಿಯ ಗೋಚರ ಯಾವ ಪುದ್ಗಲದ ಸ್ಕಂಧಗಳಿದಾವೆ ಅವುಗಳಲ್ಲೇ ಯಾವ ಕಾರ್ಯ ಆಗ್ತಾ ಇದೆ ಆ ಕಾರ್ಯ ಕೂಡ ಒಂದರಿಂದ ಇನ್ನೊಂದಾಗ್ತಾ ಇಲ್ಲ, ಅದರಲ್ಲೇ ಆಗ್ತಾ ಇದೆ, ಇದರಲ್ಲೇ ಆಗ್ತಾ ಇದೆ. ಹಾಗಾದ್ರೆ ನಿಂದ ಯಾವುದರಲ್ಲೇ ಆಗಬಹುದಾಗಿದೆ ಅಥವಾ ನಿನ್ನೊಳಗೆ ಯಾವುದರಿಂದ ಕಾರ್ಯ ಆಗಬಹುದಾಗಿದೆ? ಆಹಾರದಿಂದ, ಔಷಧದಿಂದ, ಧನದಿಂದ, ಮಿತ್ರಾಧಿಕರಿಂದ, ಯಾರಿಂದ ಏನೇನು ಸಹಾಯ ಈ ಜೀವನಿಗೆ ಆಗ್ತಿದೆ, ಉಪಯೋಗ ಈ ಜೀವನಿಗೆ ಆಗ್ತಿದೆ. ನಿರ್ಣಯ ಮಾಡೋದ್ರೆ ಕ್ಷಣ ಕ್ಷಣ ಜಾರುತ್ತಿದೆ ವಯಸ್ಸು. ಕಥೆ ಏನೋ ಕೇಳ್ತಾ ಇದ್ದೇವೆ, ಅಹುದಂಥೇಳಿ ಏನೋ ಭ್ರಾಂತಿಯಿಂದ ಒಪ್ಕೊಳ್ತಾ ಇದ್ದೇವೆ, ನಿಜವಾಗಿ ಒಪ್ಕೊಳ್ತಾ ಇಲ್ಲ, ಭ್ರಾಂತಿಯಿಂದನ. ಇಲ್ಲಿ ಈ ಯಾವ ಶಾಸ್ತ್ರದಲ್ಲಿ ಆ ಪ್ರಕಾರದ ಕಥನಿದೆಯೋ ಅದಕ್ಕೆ ಸಂಬಂಧಿಸಿದ ಹಾಗೆ ಯಾವ ಭ್ರಾಂತಿ ನಮ್ಮಲ್ಲಿ ಇದೆಯಲ್ಲ ಕ್ಷಣ ಕಾಲ ಹೋಗ್ತಾ ಇದೆ, ಕ್ಷಣ ಕ್ಷಣ ಜಾರುತ್ತಿದೆ. ಹೌದ್ರಿ, ಅನ್ಯೋನ್ಯ ಅಭಾವ ಒಂದರದ ಇನ್ನೊಂದರಲ್ಲಿ ಅಭಾವನೂ ಇದೆ ಇದೆ. ಆದರೆ ಇದ್ರೂ ಕೂಡ ನೋಡ್ಬೇಕಲ್ಲ, ನೋಡುವಂಥ ಜೀವದನ್ರಿ, ತಿಳಿಯುವಂಥ ಜೀವದನ್ರಿ. ಅವ ನೋಡ್ಲಿಕ್ಕೆ ಬೇಕು, ಅವ ತಿಳಿಲಿಕ್ಕೆ ಬೇಕಲ್ಲ. ಇದು ಯಾವುದು ಅವನ ಸಂಪರ್ಕವನ್ನು ಕತ್ತರಿಸಿ ಹಾಕಿ ಹೊರಗೆ ಬಂದಿದೆಯೋ ಆ ಜ್ಞಾನ ನೋಡಿ ಉಪಯೋಗ ಇಲ್ರಿ. ಅಖಂಡ ಜ್ಞಾನದರ್ಶನ ಸ್ವಭಾವಿ ಯಾವ ಆತ್ಮವಸ್ತು ಇದ್ದಾನೋ, ಜ್ಞಾನದರ್ಶನದ ಜೊತೆಗೆ ಯಾವ ವಸ್ತುವಿಂದ ಅಭೇದತ್ವ ಇದೆಯೋ ಆ ವಸ್ತುವಿನಲ್ಲಿ ನಿಂತುಕೊಂಡು ಆ ಜ್ಞಾನದರ್ಶನ ನೋಡಲಿಕ್ಕೆ. ಅನಾದಿ ಕಾಲದಿಂದ ಯಾವ ಪುದ್ಗಲ ಪದಾರ್ಥಗಳ ಮೇಲೆ ನಿನ್ನ ದೃಷ್ಟಿ ಇದೆ
ಆ ಪುದ್ಗಲ ಪದಾರ್ಥಗಳು ಕೂಡ ಒಂದು ಇನ್ನೊಂದು ಅಲ್ಲಿ ಅಭಾವ ಹೇಳು, ಅನ್ಯೋನ್ಯ ಅಭಾವ ಹೇಳು ವೇಳೆದೊಳಗ ಚಪಾತಿ ಮತ್ತು ಆ ಲಟ್ಟಣಿಕೆ ಮೊದಲಾದವುಗಳನ್ನು ಹೇಳಿದ್ದಾರೆ. ಬೇಲನದಿಂದ ಕನಕ ಅಗಲಾಗ್ತಿದೆಯನ, ಬೆಲ್ಲುನಿಗೆ ಯಾವ ಲಟ್ಟಣಿಕೆ ಇದೆ ಅದರಿಂದ ಕನಕ ಅಗಲಾಗ್ತಿದೆಯನ. ಯಾಕೆ ಅಂತಂದ್ರೆ ಆ ಲಟ್ಟಣಿಕೆ ಅದೊಂದು ಸ್ಕಂದ ಇದೆ, ಕನಕ ಇದೆ ಅದೊಂದು ಸ್ಕಂದ ಇದೆ. ಅವು ಎರಡರದ್ದು ಒಂದು ಇನ್ನೊಂದರಲ್ಲೇ ಅಭಾವ ಇದೆ. ಯಾಕೆ ಅಂತಂದ್ರೆ ಅದು ಅನ್ಯ ಇದೆ, ಇದು ಅನ್ಯ ಇದೆ. ಶಬ್ದದ ಹೇಳ್ತಿದೆ ಎಷ್ಟು ಅನ್ಯೋನ್ಯಾಭಾವ. ಇದು ಅನ್ಯ ಇದೆ, ಅನ್ಯ ಇದೆ ಅಂಥೇಳಿ ನಾವು ಸುಮ್ಮನೆ ಒಪ್ಪೋದಿದೆ ಅನ್ನ ಇದೇನ ರೀ? ಇದೇನಲ್ಲ. ಕನಕ ಮತ್ತು ಲಟ್ಟಣಿಕೆ ಒಂದೇ ಇಲ್ಲಲ್ಲ. ಕುಂಭಾರನ ಚಕ್ರ ಮತ್ತು ಮಣ್ಣಿನ ಮುದ್ದೆ ಒಂದೇ ಇದಾವೇನ್ರಿ? ಆ ತಿಗುರಿ ಇದೆಯಲ್ಲ ಅದರ ಮೇಲೆ ಮಣ್ಣಿನ ಮುದ್ದೆಯನ್ನು ಇಟ್ಟ ನಂತರ ಕುಂಭಾರನಿಂದ ಆಗಲಿಲ್ಲ, ಆದ್ರೆ ಆ ತಿಗರಿಯಿಂದ ಆಯ್ತೇನ್ರಿ? ಚಕ್ರದಿಂದ, ಕೋಲದಿಂದ, ಯಾವುದರಿಂದ ಆಯ್ತ್ರಿ? ಅವ ಅನ್ಯ ಅನ್ಯ ಅದಾವಲ್ಲ, ಇಷ್ಟ ನಿನಗೆ ಕಾಣುವುದಿಲ್ಲ. ಇದು ಆಶ್ಚರ್ಯ ಇದೆ ಅಂತಾರೆ ಅವರ ಜ್ಞಾನಿಗಳ. ಆಶ್ಚರ್ಯ ಇದೆ. ಜೀವ ದೇಹಗಳ ಒಂದಂಥೇಳಿ ನೀನು ಜನ್ಮದಾರಭ್ಯದಿಂದ ಅಥವಾ ಅನಾದಿಯಿಂದ ಮನ್ನಿಸ್ತಾ ಇದ್ದಿ. ಆದರೆ ನಿನ್ನ ಎದುರಿಗೆನ ಜೀವ ಹೊರಟು ಹೋಗಿ ದೇಹ ಮಾತ್ರ ಇಲ್ಲಿ ಬಿದ್ದುಕೊಂಡದ್ದು ಯಾರನ್ನಾದರೂ ನೋಡಿದ್ದೀಯನಿಲ್ಲ ನೀನು. ಅತ್ಯಂತ ಅಭಾವ ಇಲ್ಲದೆ ಹೋದರೆ ಇರುವಷ್ಟು ವೇಳೆರೆ ಅವೆರಡೂ ಒಂದಾಗಿ ಹೋಗ್ತಿದ್ದು ಅಂತಂದ್ರೆ ಆ ಶರೀರದಿಂದ ಜೀವ ಭಿನ್ನ ಆಗುವ ವೇಳೆದೊಳಗೆ ಏನು ಆಯಿತು? ಶರೀರಕ್ಕೆ ಏನಾಯಿತು? ತುಂಡಾಯಿತು, ಛೇದಾಯಿತು, ಏನಾಯ್ತು? ಅವು ಎರಡೂ ಅತ್ಯಂತ ಭಿನ್ನದವಂತ ಹೇಳಿ. ಹಾಗಾದ್ರೆ ಇದು ವಸ್ತು ಸ್ವರೂಪವನ್ನು ಕೇಳಿದರನು, ಜ್ಞಾನಿಗಳ ತಿಳಿಸಿಕೊಟ್ರನು, ಯುಕ್ತಿಯಿಂದ ನ್ಯಾಯದಿಂದ ಸಿದ್ಧ ಮಾಡಿ ತೋರಿಸಿದ್ರನು, ಪ್ರತ್ಯಕ್ಷ ಕಣ್ಣಾರೆ ಕಂಡ್ರನು ಕೂಡ ನೀನು ಒಪ್ಪುತ್ತಾ ಇಲ್ಲಲ್ಲ, ಇದು ಆಶ್ಚರ್ಯ ಇದೆ ಅಂಥೇಳಿ. ಕೆಳಗೊಂದು ವಾಕ್ಯ ಏನು ಹೇಳಿದಾರೆ ಓದ್ರಿ ನೋಡೋಣ. ಲಾಸ್ಟ್ ವಾಕ್ಯ ಆ ಪ್ಯಾರಾಗ್ರಾಫ್. ಮಿಥ್ಯಾದೃಷ್ಟಿಯು ಏಕರೂಪವಾಗಿ ತಿಳಿಯುತ್ತಿದ್ದರೆ ತಿಳಿಯಲಿ, ಆದರೆ ಜೀವ ಪುದ್ಗಲಗಳು ಭಿನ್ನ ಭಿನ್ನವಿವೆ ಎಂದು ಮುಂದೆ ಹೇಳುತ್ತಾರೆ. ಮತ್ತು ಮುಂದೇನು ಹೇಳ್ತಾರೆ? ಭಿನ್ನ ಭಿನ್ನ ನೀವು ತಿಳಿತಿದ್ರೆ ತಿಳಿಯಿರಿ. ಎಷ್ಟು ಪರಮ ಮಧ್ಯಸ್ಥ ಭಾವಿದೆ. ಮಿಥ್ಯಾದೃಷ್ಟಿ ತಿಳಿತಿದ್ರೆ ತಿಳಿಲಿ. ಏನ? ಜೀವ ಮತ್ತು ಪುದ್ಗಲಗಳ ಏಕರೂಪ ಇದಾವೆ ಅಂಥೇಳಿ ತಿಳಿತಿದ್ರೆ ತಿಳಿಲಿ. ಮುಂದೇನು ಹೇಳ್ತಾರೋ? ಭಿನ್ನ ಭಿನ್ನ ಅದಾವಂತ ಹೇಳ್ತಾರೆ. ಅಂದರೆ ಏನ್ರಿ ಗೌರಣ್ಣ? ಇದೆಲ್ಲ ಚರ್ಚೆ ಮಾಡಿದ್ಮ್ಯಾಗ ತಿಳಿಬಹುದೇನು? ಇದು ತಿಳಿಯುವಂಥ ವಿಷಯನೇ ಇದೆ. ಇದನ್ನೊಂದು ಚರ್ಚೆ ಮಾಡಿಬಿಟ್ರೆ ಮುಗೀತರಲ್ಲ, ಮುಂದಿನ ಕಲಶಕ್ಕೆ ನಾಳೆ ಹೋಗ್ಬೋದು. ಏನು ಹೇಳ್ಯಾರು? ಓದ್ರಿ, ಹಿಂದಿಯೊಳಗೇನಿದೆ? भावार्थ इस प्रकार है, जीव द्रव्य उद्गल द्रव्य भिन्न भिन्न है। मिथ्यात्व रूप परिणमा हुआ जीव एक रूप जानता है, इसका घना अचंभा है। घना अचंभा है, अत्यंत आश्चर्यविದೆ. ಕೆಳಗಿಂದು आगे मिथ्या दृष्टि एक रूप जानो, आगे मिथ्या दृष्टि एक रूप जानो, तथापि जीव उद्गल भिन्न भिन्न है ऐसा कहते हैं. ಏನು ತಿಳ್ಕೊಳ್ಳೋಕೆ ನಾನು ಮುಂದೆ ಹೇಳ್ರಿ. ಅಂದ್ರೆ ನೀ ಹೆಂಗೂ ತಿಳ್ಕೊ, ಅದು ಇದ್ದಿದ್ದ ವಿಷಯ ಹಿಂಗ ಐತಿ. ಎಷ್ಟು ಸಲ ನಾವು ಮುಂದೆ ಇನ್ನು ಮತ್ತೇನು ಬೇರೆ ಮುಂದೆ ಹೇಳ್ರಲ್ಲ, ಮುಂದೇನು ಹೇಳ್ರಿ? ನಾ ಏನ್ರಿ ತಿಳಿಲ್ರಿ, ನೀವೇನು ಮುಂದಿಂದ ಹೇಳ್ರಲ್ಲ, ಮುಂದೆ ಅದ ಹೇಳೋದಪ್ಪ ನಾವು. ಏನ? ಭಿನ್ನ. ಅದಕ್ಕೆ ನೋಡ್ರಿ, ಇದನ್ನು ನಾಳೆ ಕೇಳಿದ್ರು ಅದೇ ಇರೋದು, ಬೇರೆ ಗ್ರಂಥ ತಗೊಂಡ್ರು ಅದೇ ಇರೋದು, ಮುಂದಿನ ಭವದೊಳಗೆ ಕೇಳಿದ್ರು ಅದೇ ಇರೋದು, ಸರ್ವಜ್ಞರ ಪ್ರಭುವಿನ ಹತ್ರ ಹೋಗಿ ಕೇಳಿದ್ರು ಅದೇ ಇರೋದು. ಮುಂದೆ ಏನು ಹೇಳ್ತಾರೆ? ತಿಳಿತಿದ್ರೆ ತಿಳಿಲಿ ಅವು. ಮಿಥ್ಯಾದೃಷ್ಟಿ ಜೀವ. ಮುಂದೇನು ಹೇಳೋದ? ಜೀವ ಪುದ್ಗಲಗಳು ಭಿನ್ನವಿವೆ ಅಂತ ಹೇಳೋದು. ಅವ್ರೇನಿದೆ ಅದೇ ಹೇಳವ್ರಿ.
ಭಾವಿ ತೀರ್ಥಂಕರ್ ಏನು ಹೇಳೋರು ಎಂದಾದರೂ ಒಮ್ಮೆ ಸಾಕ್ಷಾತ್ ಭಾವಲಿಂಗಿ ಸಂತ ಅಥವಾ ಶುದ್ಧ ಕೇವಲಿಯ ಸಾನ್ನಿಧ್ಯದೊಳಗೆ ಹೋದ ನಂತರ ಅವರು ಉಪದೇಶ ಹೇಳ್ರಿ ಅಂತ ಹೇಳಂದ್ರೆ ಏನು ಹೇಳೋರ ಜೀವ ಬುದ್ಧಗಳು ಅದು ನನಗೆ ಗೊತ್ತೈತ್ರಿ, ಮುಂದೆ ಹೇಳ್ರಿ. ಅದು ಗೊತ್ತಿದ್ರೆ ಮತ್ತು ಆಮೇಲೆ ಏನು ಬೇಡ, ಮುಂದೆ ಅಂದ್ರೆ ಮಗು ಬೇಡ, ಗೊತ್ತಾಗಿಲ್ಲ. ಮುಂದೇನು ಹೇಳೋದೈತಿ, ಇರೋದೇ ಇಷ್ಟೇ. ಮುಂದೆ ಮುಂದೆ ಹೋಗಿ ಹೋಗಿ ಹಿಂದೆ ಬರಂಗಿಲ್ಲ. ಮುಂದೆ ಮುಂದೆ ಎಲ್ಲಿ ಹೊಂಟಿದಾನು ಅಂತಂದ್ರೆ ಎಲ್ಲಿ ಮುಂದೆ ಏನು ಇಲ್ಲಲ್ಲ ಅಲ್ಲಿ ಹೊಂಟಿದ್ದಾನೆ. ಕರ್ತಾಕರ್ಮಧಿಕಾರ ಕೊನೆಯವರೆಗೂ ಓದಿ ತಿಳ್ಕೊಂಡಿಲ್ಲ, ಇನ್ನೂ ತಿಳ್ಕೊಂಡಿಲ್ಲ, ನೀ ಇನ್ನೂ ಮಿಥ್ಯಾದೃಷ್ಟಿ ಹಂಗದೆ ಅನ್ನೋ ಹೇಳ್ದಾಗ ಮಾಡಕತ್ತಾವ. ಅದು ಹೇಳಿದ್ರಲ್ಲ ಖರೆ ಇವು ಒಪ್ಪ ಅಮ್ಮ ಇಲ್ಲ. ಎರಡೇ 5 2 ಅಧಿಕ 2 ಎಷ್ಟ್ರಿ? 5 ಅಂತ ನಾ ಹೇಳ್ತೇನೆ. ಯಾವ ರೀತಿ ತಿಳಿಸಿಕೊಡ್ಬಹುದ್ರಿ? ಬೇರೆದವ್ರ ಕಡೆ ಹೋಗಿ ಕೇಳ್ತೇನ್ರಿ 2 ಎಷ್ಟ ಅಂತೇಳಿ. ಅವ್ರು 4 ಅಂತಾರೆ, ನಾ 5 ಅಂತೀನಿ. ನೀ 5 ಅಂದ್ರೆ ಅನ್ನಪ್ಪ, ಆದ್ರೆ ನಾವು ಮುಂದೆ ಹೇಳ್ತೀವಿ 2 4 ಮತ್ತೆ ಹೋಗ್ತೇವ್ರಿ. ನಮ್ಗೆ ಬದಲಾಸೋದು ಗುರು ಬದಲಾಸೋದು ರೂಢಿನ ಐತ್ರಲ್ಲ, ಮತ್ತೆ ಬೇರೆದವ್ರ ಕಡೆ ಹೋಗ್ತಾರೆ. ಇವ್ರೇನು ಹೇಳ್ತಾರೆ ನೋಡೋದು, ಅವರೇ ಸರ್ವಾರ್ಥ ಸಿದ್ಧಿ ನೋಡೋದ, ಷಟ್ಖಂಡಾಗಮ ನೋಡೋದ, ಬೇರೆ ಗ್ರಂಥ ಬೇರೆ ತಗೊಳ್ಳೋದ್ರಿ. ಮನೆ ಬಿಟ್ಟು ಹೋಗಿ ಅಲ್ಲಿ ಹೋಗಿ ಕೂತು ನೋಡೋದ, ಎಲ್ಲಿಂದು ಪಾರ್ಶ್ವನಾಥ ಪ್ರಭು ಮೋಕ್ಷಕ್ಕೆ ಹೋದರಲ್ಲ ಅಲ್ಲಿ ಹೋಗಿ ಕೂತು ನೋಡೋದ, ಬಟ್ಟೆ ಬಿಟ್ಟು ನೋಡೋದ ಏನ್ರಿ? ಆದ್ರೆ ಒಳಗೆ ಏನಿದೆ ಅದನ್ನೇ ಅವರು ಹೇಳ್ತಾ ಇರೋದನ್ನು ನೀನು ಒಳಗೆ ಎಲ್ಲಿಯವರೆಗೆ ಸ್ವೀಕಾರ ಮಾಡೋದಿಲ್ಲ, ಅಲ್ಲಿಯವರೆಗೆ ಇದು ಹೊರಗೆ ಎಲ್ಲ ಏನೆಲ್ಲ ಮಾಡಿದ್ರೂ ಕೂಡ ಅದರಿಂದ ನಿನಗೆ ಯಾವ ಲಾಭ ಆಗೋದಿಲ್ಲ, ಆಗಲಿಲ್ಲ ಇದುವರೆಗೆ. ಎಂಥ ಉತ್ಕೃಷ್ಟ ಮಾತು. ಮಿಥ್ಯಾದೃಷ್ಟಿಯು ಏಕರೂಪವಾಗಿ ತಿಳಿಯುತ್ತಿದ್ದರೆ ತಿಳಿಯಲಿ. ಅದು ನಮಗೆ ಸಂಬಂಧಿಸಿದ ವಿಷಯ ಇಲ್ಲ ಅಂಥೇಳಿ ಅಂದರೆ ಇಲ್ಲ. ಅವು ತಿಳಿತಿದ್ರೆ ತಿಳಿಲಿ. ಅದರ ಮುಂದೆ ನಾವೇನು ಹೇಳ್ತೇವೆ? ಜೀವ ಬುದ್ಧಗಳು ಭಿನ್ನ ಭಿನ್ನ. ಇಷ್ಟೋಪದೇಶದೊಳಗೆ ಏನು ಹೇಳಿದ್ರು? ಜೀವ ಬುದ್ಧಗಳು ಭಿನ್ನವಿವೆ ಎಂಬುದು ತತ್ವದ ಸಾರವಿದೆ. ಹೇಳೋದೆಲ್ಲ ಅದರ ವಿಸ್ತಾರ ಇದೆ, ಬೇರೆ ನೀನು ಹೇಳುವುದು ಅದೆಲ್ಲವೂ ವಿಸ್ತಾರವಿದೆ. ಜೀವ ಪುದ್ಗಲಗಳ ಏಕತನವನ್ನು ಜೀವ ಎಲ್ಲಿಯವರೆಗೆ ತಿಳಿತಾನೋ ಅಲ್ಲಿಯವರೆಗೆ ಅವನು ಮಿಥ್ಯಾದೃಷ್ಟಿ ಇದ್ದಾನೆ, ಅವನಲ್ಲಿ ಜ್ಞಾನನೇ ಇಲ್ಲ. ಮತ್ತು ಎಲ್ಲಿ ಜ್ಞಾನ ಇಲ್ಲ ಅಲ್ಲಿ ಜ್ಞಾನದ ಜೊತೆಗಿನ ಅವಿನಾಭೂತ ಇರುವಂಥ ಸುಖ ಕೂಡ ಇಲ್ಲ ಅನ್ನೋ ವಿಷಯ. ಎಷ್ಟು ಕೇಳಿದರೂ, ಎಷ್ಟು ಓದಿದರೂ, ಎಷ್ಟು ಗ್ರಂಥರಾಶಿ ಬಂದರೂ, ಎಷ್ಟು ಧನ ವಿನಿಯೋಗ ಮಾಡಿದ್ರೂ, ಎಷ್ಟು ಪ್ರಗಟ ಜನಮಾನ್ಯದ ಮಹಿಮಾ ಮಾಡಿದ್ರೂ ಈ ಮಾತು ಎಲ್ಲಿಯವರೆಗೆ ಲಕ್ಷ್ಯದೊಳಗೆ ಬರುವುದಿಲ್ಲ ಅಲ್ಲಿಯವರೆಗೆ ಅದೆಲ್ಲ ಬರೀ ನಾಟಕ ಬರೀ ಸೋಗು. ಬರೀ ಸೋಗ್ಯಾಗ ನಾವು ಭಕ್ತಿಯಿಂದನೇ ಮಾಡ್ತೀವಲ್ಲ, ಆದರದಿಂದನೇ ಮಾಡ್ತೀವಲ್ಲ. ಅದರ ಭಕ್ತಿ ಆದರ ಅದಕ್ಕೆ ಸಂಬಂಧಿಸಿದ ಹಾಗೆ ತನ್ನೊಳಗೆ ಅನಾದಿ ಕಾಲದ ಯಾವ ಮಿಥ್ಯಾ ಮನ್ನಣೆ ಇದೆ, ಬರೇ ಇಷ್ಟೇ ಅಪರಾಧರೆ ಏನ ಜೀವ ಪುದ್ಗಲಗಳಲ್ಲಿ ಏಕತನವನ್ನು ಬಂಧಿಸಿದೆ. ಸಮಗ್ರ ದುಃಖಗಳ ಬೀಜ ಇದುವೇ ಇದೆ ಮೂಲಕ. ಯಾವ ಪ್ರಕಾರ ಒಂದು ಬೀಜವನ್ನು ಕೈಯಲ್ಲಿ ಹಿಡ್ಕೊಂಡು ನೋಡಿದರೆ ಅದರೊಳಗೆ ವಿಶಾಲವಾದಂಥ ವಟವೃಕ್ಷ ಇದೆಯೋ ಅಥವಾ ಇಲ್ಲರಿ, ಚಿಕ್ಕದಾದಂಥ ಬೀಜ. ಯೋಗಿಂದು ದೇವರು ಹೇಳ್ತಾರೆ, ವಟದಲ್ಲಿ ಬೀಜವು ಇರುವಂತೆ ಬೀಜದಿ ವಟವಿದೆ ಎಂದರೆ. ಆ ಒಂದು ಚಿಕ್ಕದಾದಂಥ ಬೀಜದೊಳಗೆ ವಿಶಾಲವಾದಂಥ ವಟವೃಕ್ಷ ಇದೆ. ಆ ವಟವೃಕ್ಷದೊಳಗೆ ಎಷ್ಟು ಬೀಜದೊಳಗೆ ಎಷ್ಟು? ಹಾಗಾದ್ರೆ ಆ ಪ್ರತಿಯೊಂದು ಬೀಜದೊಳಗೆ ಮತ್ತು ಒಂದು ದೊಡ್ಡ ವೃಕ್ಷ.
ಸಂಸಾರ ಚಕ್ರ ಆಗಿದೆ ರೀ. ಬರೀ ವಟವೃಕ್ಷದ ಬೀಜ ಎಷ್ಟು ಚಿಕ್ಕದಿದೆ ಅಲ್ಲ, ಅಷ್ಟೇ ಇಲ್ಲಿ ಒಂದು ಸಮಯದ ಇದೆ ದೋಷ ಸಣ್ಣದೇ ಇದೆ ರೀ. ಏನ ಜೀವ ಪುದ್ಗಲ ಎರಡು ಒಂದಂತ ಹೇಳ್ತೀವಿ. ತಿಳಿತಿದ್ರೆ ತಿಳಿಪ, ಆದ್ರೆ ಅವು ಭಿನ್ನ ಇದಾವ ಅಂತ ಹೇಳಿ ಹೇಳ್ತಾರೆ ನೋಡಿ. ಯಾರು ಹೇಳ್ತಾರೋ ಮುಂದೆ ಯಾರ್ಯಾರು ಬರ್ತಾರ ಅವರೆಲ್ಲ ಅದೇ ಹೇಳ್ತಾರೆ. ಯಾರ್ಯಾರು ಪಂಚಪರಮೇಷ್ಠಿ ಪದದೊಳಗೆ, ಅರ್ಹಂತ ಅಥವಾ ಆಚಾರ್ಯ ಪದದೊಳಗೆ, ಅಥವಾ ಉಪಾಧ್ಯಾಯ ಪದದೊಳಗೆ, ಗುರು ಸ್ಥಾನ ಉಪಾಧ್ಯಾಯ ಪರಮೇಷ್ಠಿಯಲ್ಲಿ ಉಪಾಧ್ಯಾಯ ಪದದೊಳಗಿದ್ದು ದ್ರವ್ಯದ ಅರ್ಥವನ್ನು ತಿಳಿಸಿಕೊಡ್ತಾರೋ ಅವರು ಅದನ್ನೇ ಹೇಳ್ತಾರೆ. ಎರಡು ದ್ರವ್ಯ ಬೇರೆ. ಹಾಗಾದರೆ ಇಲ್ಲಿ ಬದಲಾವಣೆ ಎಲ್ಲಿ ತರೋದ್ರಿ? ನೀವು ತಿಳಿತಿದ್ರೆ ತಿಳಿಲಿ, ಅವ್ರು ಹೇಳೋದು ಅದನ್ನೇ ಹೇಳೋದು. ಬದಲಾವಣೆ ಎಲ್ಲಿ ತರೋದು? ಅವ್ರ ಹೇಳುವಿಕೆಯಲ್ಲಿ ಕಾಲ ಕಳೆದ ನಂತರ ಬದಲಾವಣೆ ಆಗಬಹುದು ಅಂಥೇಳಿ ಇಚ್ಛಾ ಮಾಡೋದು, ಅಥವಾ ಅವರಲ್ಲೇ ಬದಲಾವಣೆಯನ್ನು ತರುವ ಸಲುವಾಗಿ ಪ್ರಯತ್ನ ಮಾಡೋದು. ವಸ್ತು ಸ್ವರೂಪನ ಆಗಿದ್ದ ನಂತರ ಜೀವದಿಂದ ಪುದ್ಗಲ, ಪುದ್ಗಲದಿಂದ ಜೀವ ಅತ್ಯಂತ ಭಿನ್ನ ಇದ್ದ ಕಾರಣ ಅವುಗಳನ್ನು ಒಂದಂಥೇಳಿ ಎಲ್ಲಿವರೆಗೆ ಮಿಥ್ಯಾದೃಷ್ಟಿ ಜೀವ ತಿಳಿತಾನೋ ತಿಳಿಲಿ, ಆದ್ರೆ ಅವು ಭಿನ್ನನ ಇದ್ದಾವೆ ಅಂಥೇಳಿ ಯಾವಾಗ ಅವನೇ ತಿಳಿತಾನೋ ಆ ವೇಳೆದೊಳಗೆ ಅವನ ಮಿಥ್ಯಾದೃಷ್ಟಿ ಉಳಿಯುವುದಿಲ್ಲ. ಅವನೇ ಯಾವಾಗ ಅವುಗಳನ್ನು ಭಿನ್ನ ಇದ್ದಾವೆ ಅಂಥೇಳಿ ತಿಳಿತಾನೆ, ತಿಳಿಬಹುದು ಅಥವಾ ತಿಳಿಲಿಕ್ಕಿಲ್ಲ, ಅವನೇ ರೀ ಮಿಥ್ಯಾದೃಷ್ಟಿನೇ. ಮಿಥ್ಯಾದೃಷ್ಟಿ ಜೀವ ಅನ್ನೋದ ಒಂದು ಸಮಯದ ಮಿಥ್ಯಾತ್ವದ ಕಾರಣದಿಂದ ಆ ಜೀವನಿಗೆ ಆ ಪ್ರಕಾರದ ಸಂಜ್ಞೆ ಪ್ರಾಪ್ತ. ಒಂದು ಸಮಯ ಆ ಪ್ರಕಾರ ಅವನ ವಿಪರೀತ ತಿಳುವಳಿಕೆ ಇದೆ, ಅವೆರಡೂ ಏಕರೂಪ ಇದ್ದಾವೆ ಅಂತೇಳಿ. ಹಾಗಾದರೆ ಸಮಯ ಅದು ಹೊರಟು ಹೋದ ನಂತರ ಆ ಪ್ರಕಾರದ ತಿಳಿಯುವಿಕೆ ಕೂಡ ಬಿಟ್ಟು ಹೋಗ್ತಿದೆ. ಮತ್ತಾಗೆ ತಿಳಿದ ಅಂತಂದ್ರೆ ತಿಳಿಲಿ, ಮತ್ತಾಗೆ ತಿಳಿದ ಅಂತಂದ್ರೆ ತಿಳಿಲಿ, ಆದರೆ ಯಾವತ್ತೆಲ್ಲ ಯಾವತ್ತರೆ ಅವ ಹೇಗಿದೆಯೋ ಹಾಗೆ ತಿಳಿದ ಮೇಲೆ ಅವನನ್ನು ಸಮ್ಯಕ್ ದೃಷ್ಟಿ ಅಂತಾರೆ, ಅವನ ಮಿಥ್ಯಾತ್ವ ಹೋಯಿತು ಅಂಥೇಳಿ ಅಂತಾರೆ, ಅವನ ಸಂಸಾರ ದುಃಖಗಳದ ಅಭಾವ ಆಯಿತು ಅಂಥೇಳಿ ಅಂತಾರೆ. ಅವ ವಾಸ್ತವಿಕವಾಗಿ ಸುಖದ ಮಾರ್ಗದೊಳಗೆ ಬಂದ ಜ್ಞಾನಿಯಾದ, ಸಜ್ಜನಾದ, ಸಾಧು ಪುರುಷ ಆದ, ಪ್ರಾಮಾಣಿಕ ಪುರುಷ ಆದ, ಸತ್ಯ ಪುರುಷ ಆದ, ಧರ್ಮಾತ್ಮ ಪುರುಷ. ಹಾಗಾದರೆ ಇವು ಯಾವುವು ಸಂಜ್ಞೆಗಳ, ಇವು ಎರಡನ್ನು ಏಕಂಥೇಳಿ ಯಾರು ತಿಳಿತಾರೋ ಅವರಿಗೆ ಅನ್ವಯಿಸುವುದಿಲ್ಲ ಅನ್ನೋದು ಸಿದ್ಧ ಆಯಿತು ಅಂತ. ಜ್ಞಾನಿ, ಸಾಧು, ಸತ್ಯ ಪುರುಷ, ಪ್ರಾಮಾಣಿಕ ಪುರುಷ, ಸಜ್ಜನ ಪುರುಷ, ಧರ್ಮಾತ್ಮ ಪುರುಷ, ಇವೆಲ್ಲ ಯಾವುವು ಶಬ್ದ ಎಲ್ಲಿಯವರೆಗೆ ಇವೆರಡನ್ನು ಏಕಂಥೇಳಿ ತಿಳಿತಾನೋ ಅಲ್ಲಿಯವರೆಗೆ ಅವನಿಗೆ ಯಾವುವು ಶಬ್ದ ಅನ್ವಯಿಸುವುದಿಲ್ಲ. ಅವನಿಗೆ ಒಂದೇ ಶಬ್ದ, ಏನ? ಮಿಥ್ಯಾದೃಷ್ಟಿ. ಮಿಥ್ಯಾದೃಷ್ಟಿ. ಅವ ತನ್ನಷ್ಟಕ್ಕೆ ಅವ ತನ್ನನ್ನೇನು ಬೇಕಾದರೂ ತಿಳ್ಕೊಳ್ಳಿ, ಅವನಿಗೆ ಜನ್ಮ ಕೊಟ್ಟಂಥ ಅಭಿಭಾವಕರ ಅವನನ್ನು ಏನು ಬೇಕಾದ್ದು ತಿಳಿಲಿ, ಅದರ ವಾಸ್ತವದಲ್ಲಿ ಅವ ಏನಿದ್ದಾನೆ? ಮಿಥ್ಯಾದೃಷ್ಟಿ ಅದ. ಎಲ್ಲಿಯವರೆಗೆ ಜೀವ ಮತ್ತು ಪುದ್ಗಲಗಳಲ್ಲಿ ಏಕತನವನ್ನು ಎಲ್ಲಿಯವರೆಗೆ ತಿಳಿತಾನೋ ಅಲ್ಲಿ ಏನು ಉಳಿತಾರೆ? ವ್ಯಾಪಾರದೊಳಗೆ ಏನು ಉಳಿತ ಹೇಳ್ರಿ? ಲಾಭ ಏನಾಯಿತು ಅನ್ನೋದಕ್ಕಿಂತ ನಿನ್ನ ಬಂಡವಾಳ ಏನು ಉಳಿತು? ಮೂಲಧನ ಏನು ಉಳಿತಾರೆ? ಸುಧಾರ ಬಹಳ ದುಃಖದ ಮಾತಿದೆ, ವ್ಯಥೆಯ ಮಾತಿದೆ. ಇಷ್ಟೆಲ್ಲ ಮಾಡಿ ಕೂಡ ಸುಳ್ಳ ನೋಡ್ರಿ, ನಾ ಶುದ್ಧ ಸಮಾನ ಇದ್ದೇನೆ, ನಾ ಹಾಗಿದ್ದೇನೆ, ನಾ ಹೀಗಿದ್ದೇನೆ, ಸರಿ ಇದೆ ರೀ. ಆದರೆ ಅದು ಯಾರನ್ನೋ ಮಾತಿದೆ? ಶುದ್ಧ ಸಮಾನತೆಯ ಅನುಭವ ಆದ ನಂತರ ಸಂತೋಷ ಪಡುವ ಮಾತಿದೆ, ನಿಶ್ಚಿಂತ ಆಗುವ ಮಾತಿದೆ, ನಿರ್ಭಾರ ಆಗುವ ಮಾತಿದೆ, ನಿರ್ದ್ವಂದ್ವತೆಯ ಮಾತಿದೆ. ಮತ್ತು ಬರೀ ಆಗಮದ ಶಬ್ದ ಓದಿ ನಾವು ಹಾಗೆ ಅಂದ್ರೆ ನಮಗೆ ಲಾಭ ಆಗೋದೇನ ಹಾನಿ ಆಗೋದ್ರಿ?
ಪೂಪಟ್ ಪಂಚಿ. ಶಬ್ದದಿಂದ ತಿಳಿದಿದ್ದೇವೆ, ನಾ ಶಬ್ದದಿಂದ ತಿಳಿದಿದ್ದೇವೆ ಭಿನ್ನ ಭಿನ್ನ ಇದಾವ ಅಂತ ಹೇಳಿ. ಶಬ್ದದಿಂದನೇ ತಿಳಿದಿದ್ದೇವೆ. ಹಾಗಾದ್ರೆ ಶಬ್ದಾದಿಗಳಿಂದ ಮೋಕ್ಷ ಮಾರ್ಗ ಮಕ್ಕಳು ಜಗತ್ತಿನೊಳಗೆ ಶಬ್ದಾದಿಗಳಿಂದ ಎಂದಾದರೂ ಮೋಕ್ಷ ಮಾರ್ಗ ಸಿಗ್ತಿದೆಯಾ? ಶಬ್ದದಿಂದ ಸಿಗುವುದಿಲ್ಲ, ದೇಹದ ಅವಸ್ಥಾ ವಿಶೇಷದಿಂದ ಸಿಗುವುದಿಲ್ಲ, ಕಾಲ ಕ್ಷೇತ್ರಗಳ ವಿಶೇಷತೆಯಿಂದ ಸಿಗುವುದಿಲ್ಲ, ಸಂಯೋಗದ ಪ್ರಾಮುಖ್ಯತೆಯಿಂದ ಸಿಗುವುದಿಲ್ಲ. ಮೋಕ್ಷ ಮಾರ್ಗ ಸಿಗಬೇಕಾಯಿತು ಅಂತಂದ್ರೆ ಅವೆರಡನ್ನು ಭಿನ್ನ ಅಂತ ಹೇಳಿ ತಿಳಿಯೋದು ಒಂದೇ ಒಂದು ಉಪಾಯ ಇದೆ. ಅದನ್ನು ಹೊರತುಪಡಿಸಿ ಬೇರೆ ಯಾವ ಉಪಾಯ ಇಲ್ಲ. ಇದು ನಿಜವಾಗಿ ಎಷ್ಟು ಹೊಡೆದ ಹಾಗೆ ಇದೆ. ಮಿಥ್ಯಾದೃಷ್ಟಿ ಜೀವ ಏಕರೂಪವಾಗಿ ತಿಳಿತಿದ್ರೆ ತಿಳಿಲಿ. ನಾವು ಅವನನ್ನು ಹೀಗೆ ತಿಳಿಬೇಡ ಅಂಥೇಳಿ ಹೇಳೋದು ಅವನಿಗೆ ಸಾಧ್ಯ ಇಲ್ಲ. ಮತ್ತು ನಾವು ಅವನನ್ನು ವಸ್ತು ಸ್ವರೂಪ ಹೇಗಿದೆಯೋ ಅರ್ಥಾತ್ ಭಿನ್ನ ಭಿನ್ನವಾಗಿ ತಿಳಿಯುವ ಸಲುವಾಗಿ ನಾವು ಯಾವುದೇ ರೀತಿಯಿಂದ ಅವನೊಳಗೆ ಪರಿವರ್ತನೆ ಮಾಡೋದು ಸಾಧ್ಯ ಇಲ್ಲ. ತಿಳಿತಿದ್ರೆ ತಿಳಿಲಿ ಅಂತ. ಇದು ವಿಷ ಇದೆಪ್ಪ ಅಂಥೇಳಿ ಹೇಳಿದ ನಂತರ ಕೂಡ ಅದನ್ನು ನಾವು ಆನಂದದಿಂದ ಪ್ರಾಶನ ಮಾಡ್ತಿದ್ದ ಅಂತಂದ್ರೆ ಅದಕ್ಕೆ ಯಾರೇನು ಮಾಡೋದು? ಹೊಡೆದ್ರೂ ಕೇಳುವುದಿಲ್ಲ. ಕರ್ಮದ ಹೊಡೆತೇನು ಕಡಿಮೆ ಬಿದ್ದಿದೆ ನಮಗರೆ. ಯಾರು ಗುರುಗಳು ಹೊಡೆಯುವ ಮಾತಿಲ್ಲ, ಹಿರಿಯರು ಹೊಡೆಯುವ ಮಾತಿಲ್ಲ. ಆದರೆ ಹಿರಿಯರ ಗುರುಗಳ ಹೊಡೆದ್ರೂ ಕೂಡ ಮಿಥ್ಯಾದೃಷ್ಟಿ ಜೀವಕ್ಕೆ ಅವರ ಕುರಿತಾಗಿ ವೈರಭಾವ ಜಾಗೃತ ಆಗ್ತಿದೆ. ಈ ಮಿಥ್ಯಾತ್ವದ ಬೇರೆ ಎಲ್ಲಿ ತನಕ ಇದಾವ್ರಿ? ಮಿಥ್ಯಾತ್ವವೆಂಬ ವೃಕ್ಷದ್ದು ಬೇರೆ ಎಲ್ಲಿ ತನಕ ಇದಾವ್ರಿ? ತಾಯಿ ತಂದೆ ಸನ್ಮಾರ್ಗದೊಳಗೆ ಪುತ್ರನನ್ನು ತರುವ ಸಲುವಾಗಿ ಹೊಡೀತಾರೆ, ದಂಡಿಸ್ತಾರೆ. ಅದರಿಂದ ಅವರನ್ನು ಒಳ್ಳೆಯವರಂತ ಹೇಳಿ ತಿಳ್ಕೊಳ್ತಾನೋ, ಇದು ನನ್ನ ಒಳ್ಳೆತಕ್ಕಾಗೇನ ಹೇಳ್ತಾ ಇದ್ದಾರೆ ಅಂತ ಹೇಳಿ ತಿಳ್ಕೊಳ್ತಾನೋ, ಅಥವಾ ಅವನ ಭೂಮಿಕೆಗೆ ಅನುಸಾರವಾಗಿ ಅವನಿಗೆ ಅದು ಇಷ್ಟ ಇಲ್ಲದೆ ಇರುವುದರಿಂದ ವೈರನ ಧಾರಣ ಮಾಡ್ತಾನೆ ಜೀವ. ಹೀಗೆ ಇದೆ. ನರಕದ ಸ್ವರೂಪ ಹೇಳುವೆಳೆದೊಳಗ ಅಲ್ಲಿ ತಾಯಿ ತಂದೆಯನ್ನು ಹೊಡಿತಾನ್ರಿ ಇವ ನಾರಿಕೆಯಾಗಿ. ಹಿಂದಿನ ಹೋದ ತಾಯಿ ತಂದೆ ಯಾಕ ಅಂತಂದ್ರೆ ಇಲ್ಲಿ ಮನುಷ್ಯ ಭಾವದೊಳಗ ಅವನಿಗೆ ಅವರ ದಂಡನೆ ನೀಡಿದ್ದರು, ದಂಡಿಸಿದ್ದರು. ಅವನನ್ನು ತಿದ್ದಬೇಕು, ಅವನನ್ನ ಮಗ ಅಂಥೇಳಿ ಅಂದ್ರೆ ಇವರು ಕ್ರೋಧ ಪರಿಣಾಮ ಸಂಕ್ಲೇಶ ಪರಿಣಾಮ ಧಾರಣ ಮಾಡಿದ್ರು. ಇವರು ನನಗೊಂದು ಕ್ಷಣ ಕೂಡ ಶಾಂತಿಯಿಂದ ಇರಲಿಕ್ಕೆ ಬಿಡ್ತಾ ಇಲ್ಲಲ್ಲ ಅಂಥೇಳಿ ಅವನು ವೈರ ಭಾವ ಸಂಕ್ಲೇಶ ಭಾವ ಧಾರಣ ಮಾಡಿದ. ಎಲ್ಲರೂ ಸೇರಿ ಎಲ್ಲಿ ಹೋಗಿದ್ರೆ ಇದು ಸಂಸಾರದ ಸ್ವರೂಪ ಇದೆ. ಸತ್ಯವನ್ನ ಅಂತ ಲೋಕೋಕ್ತಿ ಇದೆಯಲ್ಲ, ಇದ್ದ ಹಾಗೆ ಹೇಳಲಿಕ್ಕೆ ಹೋದ್ರೆ ಎದ್ದು ಬಂದು ಎದೆ ಗೊತ್ತು ಅಂತ ಹೇಳಿ ಅದು ಒಂದು ಮಾತಿದೆ ರೀ. ಕಂಡದ್ದನ್ನಾಡಿದರೆ ಕೆಂಡದಂತಹ ಕೋಪ ಅಂಥೇಳಿ ಒಂದು ಮಾತಿದೆ. ಯಾವ ಒಳ್ಳೆಯ ಮಾತು ನಮಗೆ ಯಾರೂ ಯಾವ ಅವಸ್ಥೆ ಒಳಗ್ರಿ ಸಣ್ಣವರಿರೋ ಹೇಳಿದವಳು ಕೂಡ ಮಾನ್ಯತ್ತೇನ್ರಿ ಇಲ್ಲ. ತಾಯಿ ತಂದೆ ಹೇಳುವ ಮಾತಂದು ಇತ್ತೇನು ಒಂದು ಸ್ವಲ್ಪ ಹಿಂದೆ ಹೋಗಿ ನೋಡೋದ್ರಿ. ಮತ್ತು ಈಗ ಹೇಳಿದ್ದಲ್ಲ ವರ್ತಮಾನ ಪರ್ಯಾಯದೊಳಗೆ ಅಭಾವ ಈಗಾದ್ರೂ ನಮ್ದು ಹೇಳಿದ್ದವ್ರ ಬಗ್ಗೆ ಗ್ರಹ ಅದೇ ಅದೇ ಯಾವತ್ತೂ ಅದೇ ಇರೋದ್ರಿ. ಈಗಂತಂದ್ರೆ ಇದು ಶರೀರ ದೊಡ್ಡದಾಗಿರ್ಲಿ, ಒಳಗಡೆ ಮಿಥ್ಯಾತ್ವ ಭಾವ ಅಂಥದ್ದನ್ನೇ ಐತಿರ್ಲ ಜೀವದ ಸೇಮ್ ಕ್ವಾಲಿಟಿ ಐತಿ. ಅದರೊಳಗೇನು ಬದಲಾವಣೆ ಆಗಿದೆ ರೀ? ಇನ್ನೂ ಹೆಚ್ಚರಿ ಯಾವಾಗ ತನ್ನಲ್ಲಿ ಸಾಮರ್ಥ್ಯ ಇಲ್ಲಲ್ಲ ಪ್ರತಿಕಾರ ಮಾಡೋದು, ಆವಾಗ ಇನ್ನೂ ಸ್ವಲ್ಪ ಮುಂದೆ ಹೋಗಿ ಹೇಳಿದ್ರೆ ಇದು ಮುಖವಾಡ ಒಂದು ಹಾಕೊಂಡಿದ್ದೀವ್ರಲ್ಲ ಧರ್ಮದ್ದು, ಅಂಥ ಅವಸ್ಥೆಯೊಳಗೆ ಮಾಡಬಾರ್ದಂಥದ್ದ. ಹಾಗಾದ್ರೆ ಒಳಗಡೆ ಎಷ್ಟು ಅದು ತ್ರಾಸು ಮಾಡ್ತಿದೆ ಸುಧಾತ. ಬಹಳ ಕಠಿಣ ಈ ವೈರ ವಿರೋಧ ಯಥಾರ್ಥತೆಯ ಸಲುವಾಗಿ ನಮಗೆ ಅರಿತೋ ಅರಿಯದೆಯೋ ಇಲ್ಲಿ ಜನ್ಮ ಕೊಟ್ಟಂಥ ತಾಯಿ ತಂದೆ ಅಥವಾ ವಿದ್ಯಾಗುರುವಿಗೆ ಸಂಬಂಧಿಸಿದ ಹಾಗೆ
ಕ್ಷಣಿಕದಾದಂಥ ಒಳ್ಳೆಯ ಮಾತನ್ನು ಕೂಡ ನಾವು ಅರಿತುಕೊಳ್ಳುವುದಿಲ್ಲ. ಕ್ಷಣಿಕ ಸಂಸಾರದೊಳಗನ್ನು ಮೂರ್ಛಿತ ಇರುವಂಥ ನಾವು ಅನಾದಿ ಕಾಲದಿಂದ ಸಂಸ್ಕಾರ ಯಾವುದರದಿದೆ? ಕ್ಷಣಿಕ ಸಂಸಾರದಲ್ಲೇ ಇದ್ದಾರೆ. ಅದರಲ್ಲೇ ಮೂರ್ಛಿತ ಇರುವಂಥ ಈ ಜೀವ ಅದರದೇ ಯಥಾರ್ಥತೆಯನ್ನು ಕೂಡ ತಿಳ್ಕೊಳ್ಳುವುದಿಲ್ಲ. ಅಂದಮೇಲೆ ಅನಾದಿ ಕಾಲದಿಂದ ಯಾವುದರ ಪರಿಚಯ ಇಲ್ಲ. ಅಂಥ ಮಾತಿನೊಳಗೆ ಸತ್ಯವನ್ನು ಹೇಳಲಿಕ್ಕೆ ಬಂದ್ರೆ ನಾವು ತಿಳ್ಕೊಳ್ತಾ ಇಲ್ಲ. ಇಷ್ಟೇ ಅಲ್ಲ, ಆ ಹೇಳಲಿಕ್ಕೆ ಬಂದಂಥ ಪರಮ ಸಾಧು ಪುರುಷರ, ಪರಮ ಪವಿತ್ರ ಪುರುಷರ ಅನಾದರವನ್ನು ಎಷ್ಟು ಅಂಶದಿಂದ ನಾವು ಮಾಡ್ತಾ ಇದ್ದೇವೆ ಅದರದ ಲೆಕ್ಕ ಹಾಕೊಂಡ್ರೆ ಎಷ್ಟು ಅಂಶದಿಂದ ಸಮಗ್ರ ಯಾರು ಪರಮ ಪವಿತ್ರ ಪುರುಷರು. ಇನ್ನೂ ಸ್ಪಷ್ಟ ಹೇಳಬೇಕಾದ್ರೆ ಪಂಚಪ್ರಭುಗಳದ್ದು ನಾವು ಅವರ ಮಾತನ್ನು ಮನ್ನಿಸ್ತಾ ಇದ್ದೇವೆ. ತಾಯಿ ತಂದೆ ಮಾತೆಷ್ಟು ಮನ್ನಿಸಿದ್ದೆವು, ವಿದ್ಯಾಗುರುವಿನ ಮಾತೆಷ್ಟು ಮನ್ನಿಸಿದ್ದೆವು. ನೋಡ್ರಿ, ಬಿಟ್ಟು ಬಂದ ನಂತರ ಬೇಕಾದ್ರೆ ಹೇಳ್ಬೋದು, ते आपल्या चांगल्यासाठी सांगत होते ಅನ್ಬಹುದ್ರಿ, ಅದು ಮಾತು ಬೇರೆ ಇದೆ ರೀ. ಆದರೆ ಪ್ರತ್ಯಕ್ಷ ಆ ಸನ್ನಿವೇಶದೊಳಗೆ ನಮಗೆ ಅವ್ರ ಶತ್ರು ಕಂಡಿದ್ರು ಅಥವಾ ಅವರು ಸಂಸಾರದ ಮಾತನ್ನು ಹೇಳ್ತಿದ್ರು. ಸಂಸಾರದ ಸಂಸ್ಕಾರ ಅನಾದಿ ಕಾಲದಿಂದ ಈ ಜೀವಕ್ಕೆ ಇದೆ, ಅದು ತಿಳಿದನೂ ಬರ್ತಿದೆ. ಆದರೆ ಆ ಮಾತು ಕೂಡ ಎಲ್ಲಿ ಒಪ್ಪಿಗೆ ಆಗಲಿಲ್ಲ. ಅಲ್ಲಿ ಈ ಸಂಸಾರಿ ಜೀವಕ್ಕೆ ವಿರುದ್ಧವಾದಂಥ ಮೋಕ್ಷ ಮಾರ್ಗದ ಮಾತು ಹೇಗೆ ಒಪ್ಪಿಗೆ ಆಗೋದ್ರಿ? ಹಾಗಾದ್ರೆ ಆಗ್ತಾ ಇಲ್ಲ. ಅದರ ಫಲ ಏನಿದೆ ರೀ? ಅನಂತ ಸಂಸಾರ ಇದೆ ರೀ. ನೋಡ್ರಿ ಸುಧಾತಾಯಿ, ಪೂಜೆ ಮಾಡಿದೆವು, ಸ್ವಾಧ್ಯಾಯ ಮಾಡಿದೆವು, ಏನು ಹೊರಗಡೆ ಮಾಡುವುದಿದೆ ಅದನ್ನೆಲ್ಲ ಮಾಡಿದೆವು. ಅದರೊಳಗೆ ಎಂದಾದರೂ ಒಮ್ಮೆ ಶುಭ ಭಾವ ಇತ್ತು ಅಂತಂದ್ರೆ ಸ್ವರ್ಗಾದಿಗಳ ಪ್ರಾಪ್ತಿ ಆಗಬಹುದು. ಆಯ್ತಂಥೇಳಿನೇ ಇಟ್ಕೊಂಡು, ಆಗತ್ತಿದೆ ಅಂಥೇಳಿ ಇಟ್ಕೊಂಡು. ಆದರೆ ಅಲ್ಲೇನಿದೆ ರೀ? ಪಂಚಪರಮೇಷ್ಠಿಗಳು ಹೇಳಿದಂಥ ವಸ್ತು ಸ್ವರೂಪದ ಆಧಾರ ಇದೆಯೋ ಅಥವಾ ನಿರಾಧಾರ ಇದೆ ರೀ? ಹಾಗಾದರೆ ಇಲ್ಲಿ ಯಾವ ಕಾರ್ಯ ಮಾಡ್ತಾ ಇದ್ದೇವೆ ಅಲ್ಲಿಯೂ ನಿರಾಧಾರ, ಅದರ ಫಲ ಯಾವಾಗ ಬರ್ತಿದೆ ಅಲ್ಲಿಯೂ ನಿರಾಧಾರ. ಅಂದರೆ ನಿರಂತರ ನಾವೇನು ಮಾಡ್ತಾ ಇದ್ದೇವೆ? ತಿಳಿದಿದ್ರೆ ತಿಳಿದೆ ಅಂಥೇಳಿ ಹೇಳಿದ್ದಾರೆ. ಅವರಲ್ಲಿ ಎಷ್ಟು ಸಾಮ್ಯ ಭಾವ. ರುಚಿಸಿದ ಕಡೆಯೂ ಜೀವ. ಅಲ್ಲಿ ಹೋದ ನಂತರ ಕಲ್ಲು ಮುಳ್ಳು ಇದ್ದಾವೆ, ಅಲ್ಲಿ ಹೋದ ನಂತರ ಪ್ರತ್ಯಕ್ಷ ಅಗ್ನಿ ಇದೆ, ಅಲ್ಲಿ ಹೋದ ನಂತರ ಭಯಾನಕವಾದಂಥ ಹೊಂಡಗಳಿದ್ದಾವೆ ಹೇಳಿದ್ದಾರೆ. ಹೇಳಿದ ನಂತರ ಇರಲಿ ನಾ ಅಲ್ಲೇ ಹೋಗ್ತೇನೋ ಅಂಥೇಳಿ ಅಂದ್ರೆ ಅಲ್ಲಿ ಹೋದ ನಂತರ ಕೂಡ ಅವು ಎದುರಾದ ನಂತರ ಕೂಡ ಹಿಂದೆ ಬರಳೋದಾಗಲಿ, ಅವ್ರ ಮಾತು ಸತ್ಯ ಅನ್ನೋದಾಗಲಿ ನಮಗೆ ವಿವೇಕ ಬರಲೇ ಇಲ್ಲರಿ. ಬಂತೇನ್ರಿ ಇದುವರೆಗೆ? ಈಗ ಇಲ್ಲಿಯ ಮಾತಿಗೆ ವಿರುದ್ಧವಾದಂಥ ಫಲ ನಾವು ಹೆಜ್ಜೆ ಹೆಜ್ಜೆಗೆ ನೋಡ್ತಾ ಇದ್ದೇವೆ ಅಥವಾ ಇಲ್ಲರಿ? ಇಲ್ಲಿಯ ಮಾತನ್ನು ಮನ್ನಿಸದೇ ಇರುವ ಕಾರಣದಿಂದ ಯಾವ ಫಲಗಳು ನಮಗೆ ಹೆಜ್ಜೆ ಹೆಜ್ಜೆಗೆ ಬರ್ತಾ ಇದ್ದಾವೆ ಅವುಗಳನ್ನು ನಾವು ನೋಡ್ತಾ ಇಲ್ಲ. ಜ್ಞಾನ ಇಲ್ಲ ನಮ್ಮಲ್ಲೇ, ಅನುಭವಿಸ್ತಾ ಇದ್ದೇವೆ. ನೋಡೋದಂದ್ರೆ ಅನುಭವಿಸೋದು. ಜ್ಞಾನ ಇಲ್ಲೇನ್ರಿ? ಇಲ್ಲನ ಅನ್ನೋದು ಸಿದ್ಧ ಆಯ್ತಲ್ಲ. ಇರ್ತಿತ್ತು ಅಂತಂದ್ರೆ ನಾನು ಬಿಟ್ಟು ಕೊಡ್ತಿದ್ದೀನಿ ರೀ. ಬಿಟ್ಟೇನು ಮಾಡೋದೇನಿಲ್ಲವೇ ಇಲ್ಲಲ್ಲ. ಮಾಡಬೇಕಾದಂಥ ಪ್ರಸಂಗ ಯಾವ ಪದಾರ್ಥದ ಸಲುವಾಗಿ ಯಾವ ಜೀವದ್ದೇ ಯಾವಾಗೂ ಇಲ್ಲವೇ ಇಲ್ಲರಿ. ಯಾವ ಪ್ರಕಾರ ಶ್ರೀಮಂಧರ ಪ್ರಭು ಏನೂ ಮಾಡ್ತಾ ಇಲ್ಲ, ಮಹಾವೀರ ಸ್ವಾಮಿ ಏನೂ ಮಾಡಲಿಲ್ಲ, ಆದಿನಾಥ ಪ್ರಭು ಏನೂ ಮಾಡಲಿಲ್ಲ, ಅನೇಕ ಕೋಟಿ ಕೋಟಿ ಸಂಖ್ಯೆಯ ಸಾಧು ಪುರುಷರ ಏನೂ ಮಾಡಲಿಲ್ಲ. ಮತ್ತು ನಾವೇನೆಲ್ಲ ಮಾಡ್ತಾ ಇದ್ದೇವೆ, ಮಾಡೋದನ್ನು ಇದ್ದೇವೆ. ಇನ್ನು ಅವರವರದು ಪ್ರತಿಯೊಂದು ಜೀವದ ಅದರದರದೇ ಆದಂಥ ಪಾಪ ಪುಣ್ಯ ಯೋಗ್ಯ ಅಯೋಗ್ಯ ಅವೆಲ್ಲ ಆ ಜೀವ ಸಂಪಾದನೆ ಮಾಡಿದ್ದು ಅದರ ಜೊತೆಗೆ ಅದವಸ್ತ ಇಲ್ಲರಿ. ಎಂದು ನಾವು ಅದರೊಳಗೆ ಏನಾದರೂ ಬದಲಾವಣೆ ಮಾಡೋದು ಸಾಧ್ಯ ಇದೆ? ಬದಲಾವಣೆ ಒಂದೇ ಮಾಡೋದಿದೆ. ಏನ? ದೃಷ್ಟಿಯ ಪರಿವರ್ತನೆ. ಎರಡು ಏಕ ಅಂಥೇಳಿ ತಿಳಿತಾ ಇದ್ದೇವೆ, ಅವು ಹೇಗಿದಾವೆಯೋ ಹಾಗೆ ಎರಡು ಭಿನ್ನ ಅಂಥೇಳಿ ತಿಳಿಯೋದು. ಭಿನ್ನ ಅಂಥೇಳಿ ತಿಳಿಯುವುದರೊಳಗೆ
ವಸ್ತು ಸ್ವರೂಪಕ್ಕೆ ವಿರೋಧ ಇಲ್ಲ, ಅವು ಇದಾವನ ಭಿನ್ನರೇ. ಅಷ್ಟು ಸರಳ ಇದೆ, ಸಹಜ ಇದೆ, ಸಹಜ ಕಾರ್ಯ ಇದೆ, ಸಹಜ ಸುಖ ಪ್ರಾಪ್ತ ಆಗುವಂಥದ್ದಿದೆ, ನಿರ್ಭಾರ ಅವಸ್ಥೆ ಪ್ರಾಪ್ತ ಆಗುವಂಥದ್ದಿದೆ. ಧರ್ಮದ ಸಲುವಾಗಿ ಏನು ಮಾಡಲಿ, ಏನು ಮಾಡಲಿ, ಏನು ಮಾಡಲಿ, ಮೋಕ್ಷದ ಸಲುವಾಗಿ ಏನು ಮಾಡಲಿ, ಏನು ಮಾಡಲಿ, ಏನು ಮಾಡಲಿ, ಈ ಗೊಂದಲದೊಳಗೆ ನಾವು ಎಷ್ಟು ಸಿಕ್ಕಾಕೊಳ್ತಾ ಇದ್ದೀವಿ. ಏನೂ ಮಾಡಬೇಕಾಗಿಲ್ಲ. ನೀ ಬರೇ ಏನಾದರೂ ಮಾಡಬೇಕಾಗಿತ್ತು ಅಂತಂದ್ರೆ ನಿನ್ನ ಜ್ಞಾನದೊಳಗೆ ವಸ್ತು ಹೇಗಿದ್ದಾವೆಯೋ ಹಾಗೆ ತಿಳಿ, ಹೇಗಿದ್ದಾವೆಯೋ ಹಾಗೆ ತಿಳಿ. ಹೇಗಿದ್ದಾವೆ? ಜೀವ ಬೇರೆ ಇದೆ, ಉದ್ಗಲ. ಇಲ್ಲಿ ಮೊದಲನೇ ವಾಕ್ಯದೊಳಗೆ ಏನು ಹೇಳ್ತಾ ಇದ್ದಾರೆ? ಮಿಥ್ಯಾತ್ವ ರಾಗಾದಿ ಅಶುದ್ಧ ಪರಿಣಾಮ ಪರಿಣತ ಜೀವನ. ಮಿಥ್ಯಾದೃಷ್ಟಿ ಜೀವ ಅಂದ್ರೆ ಏನದನ್ರಿ ಅವ? ಮಿಥ್ಯಾತ್ವ ಅಥವಾ ರಾಗಾದಿ ಅಶುದ್ಧ ಪರಿಣಾಮ ರೂಪದಿಂದ ಪರಿಣಮಿತ ಆಗ್ತಾ ಇದ್ದಾನೆ. ಪರಿಣಮಿತ ಆಗ್ತಾ ಇದ್ದಾನೆ. ಪರಿಣಮಿತ ಆಗುವುದರಿಂದ ಅವನನ್ನು ಕರ್ತೃ ಅಂದಿದ್ದಾರೆ. ಅವನು ಬರೇ ಮಿಥ್ಯಾತ್ವ ಅಥವಾ ರಾಗಾದಿ ಅಶುದ್ಧ ಪರಿಣಾಮ ರೂಪದಿಂದ ಪರಿಣಮಿತ ಆಗ್ತಾನೆ. ಆ ಜೀವ ಆ ಪರಿಣಾಮವನ್ನು ಬಿಟ್ಟುಕೊಟ್ಟ ಜ್ಞಾನಾವರಣಾದಿಗಳನ್ನು ಹೇಗೆ ಮಾಡಿಸ್ತಾರೆ? ಪಿಂಡ ಇದು ಪದೇ ಪದೇ ಜ್ಞಾನಾವರಣ ಅಂತೇಳಿ ಯಾಕೆ ಹೇಳಿದ್ದಾರೆ? ಮತ್ತೊಂದು ಸಲ ನೋಡೋಣ. ಪ್ರತಿ ಶ್ಲೋಕ